ದಿನನಿತ್ಯ ಕೆಲಸಕ್ಕೆ ತೊಂದರೆ ಆಗ್ತಾಯಿತ್ತು. ಆ ದೃಷ್ಟಿಯೊಳಗೆ ಅವಾಗ ಎಷ್ಟೊಂದು ಈ ಕೂಡು ಕುಟುಂಬದ ಸ್ಟ್ರೆಂಗ್ತ್ ನನಗೆ ಹೇಳಬೇಕಾಗಿದೆ. ಇಲ್ಲಿ ಇನ್ನೊಬ್ಬ ನಮ್ಮ ಅತ್ತೆ ಇರ್ತಿದ್ರು, ಶಾರವತಿ ಅಂತ. ಅವರು ನಮ್ಮ ಮನೆಗೆ ಬಂದು ನಿಂತು ನಮ್ಮ ಎಲ್ಲರನ್ನ ಕಾಪಾಡ್ತಾಳೆ. ಈ ಒಂದು ಸಿಚುವೇಶನ್ದಲ್ಲಿ ಕೆಲವೊಂದು ತಪ್ಪುಗಳು ಅಥವಾ ಸಿಚುವೇಶನ್ ತಕ್ಕಂಗೆ ಆಗುತ್ತವೋ ಗೊತ್ತಿಲ್ಲ, ನಮ್ಮ ಇಬ್ಬರು ತಂಗಿಯರು ತಮ್ಮ ಎಜುಕೇಷನ್ನ ನಿಲ್ಲಿಸಬೇಕಾಗತ್ತೆ. ಸೊ ದ್ಯಾಟ್ ದೇ ಕ್ಯಾನ್ ಲುಕ್ ಆಫ್ಟರ್ ದ ಹೌಸ್. ಇನ್ನೊಂದು ಭಾರ ಬೀಳುತ್ತೆ. ನಮ್ಮ ತಾತ್ಯ ಅಂತೀವಿ ನಾವಾಗೆ, ಚಿಕ್ಕಪ್ಪ, ಯಾರು ಈ ಒಂದು ಅಗ್ರಿಕಲ್ಚರ್ನ ಎಲ್ಲ ಮ್ಯಾನೇಜ್ ಮಾಡ್ತಿದ್ರು, ಅವರು ತೀರಿ ಹೋಗ್ತಾರೆ. ಅವರು ತೀರಿ ಹೋದಾಗ ಇನ್ನೂ ತೊಂದರೆ ಆಗುತ್ತೆ. ಅವಾಗ ನನ್ನ ತಮ್ಮ ಇಲ್ಲೇ ಕೂತಿದ್ದ ಶ್ರೀಕಾಂತ್, ಅವನು ತನ್ನ ಸ್ಕೂಲನ್ನು ಬಿಟ್ಟು ಅಗ್ರಿಕಲ್ಚರ್ ಬರಬೇಕಾಗತ್ತೆ. ಸೊ ನಾವು ಸ್ವಲ್ಪ ಮುಂದೆ ಹೋಗಬೇಕಾದವರು ನಾನು ಮತ್ತು ನನ್ನ ತಮ್ಮ ನಾಗೇಂದ್ರ. ಸೊ ಇಂಥ ಪರಿಸ್ಥಿತಿ ಒಳಗೆ ಮುಂದೆ ಬರ್ತೀವಿ. ಈ ಒಂದು ಪ್ರೈಮರಿ ಸ್ಕೂಲ್ ಕಲಿಬೇಕಾದ್ರೆ ಇವಾಗಲೇ ಎಲ್ಲರೂ ಹೇಳಿದರು, ಅದನ್ನು ನಾನು ರಿಪೀಟ್ ಮಾಡೋದಿಲ್ಲ. ಐ ಶುಡ್ ರಿಮೆಂಬರ್ ಶ್ರೀ ಬಾಬುರಾವ್ ಬಡ್ಗೇರ್ ಅಂತ ಒಬ್ಬರು ನಮಗೆ ಶಿಕ್ಷಕರಿದ್ದರು. ಇವತ್ತು ಏನಾರೇ ನಾನು ಒಬ್ಬ ಶಿಕ್ಷಕ ಆಗಿದ್ದೀನಪ್ಪ ಅಂದರೆ ಅಥವಾ ಗಟ್ಟಿತನ ಉಳ್ಕೊಂಡಿದೆಯಪ್ಪ ಅಂದರೆ ಎಲ್ಲ ಕ್ರೆಡಿಟು ಬಡ್ಗೇರ್ ಸರ್ಗೆ ಹೋಗಬೇಕು. ಪ್ರೈಮರಿ ಸ್ಕೂಲ್ 5, 6, 7ನೇ ನಾನು ಅವ್ರ ಜೊತೆ ಕಲಿತೆ. ಹೇಗಿತ್ತಪ್ಪ ಅಂದರೆ ನಮ್ಮ ಮನೆ ನಮಗೆ ಬರೀ ಊಟಕ್ಕೆ ಸ್ನಾನ ಮಾಡಲಿಕ್ಕೆ ಮಾತ್ರ ಇರ್ತಿತ್ತು. ರಾತ್ರಿ ಹೋಗಿ ಉಳಿದದ್ದು ಎಲ್ಲನೂ ಸಹಿತ ಮಲಗೋದು ಅಲ್ಲೇ, ಮುಂಜಾನೆ ಅಭ್ಯಾಸ ಮಾಡೋದು ಅಲ್ಲೇ, ರಾತ್ರಿ ಅಭ್ಯಾಸ ಮಾಡೋದು ಅಲ್ಲೇ. 9:30 ತನಕ ನಮ್ಮನ್ನು ಓದಿಸಿ ಆಮೇಲೆ ತಮ್ಮ ಪರ್ಸ್ನಲ್ ಲೈಫಿಗೆ ಒಳಗೆ ಹೋಗ್ತಿದ್ರು ಅವರು. ಆ ಕಾಲಘಟ್ಟ ಸ್ವಲ್ಪ ನೆನಪು ಮಾಡ್ಕೋಬೇಕು. 35 ಹುಡುಗರು, ಹೆಚ್ಚು ಕಡಿಮೆ ಎಲ್ಲರೂ ಚಿಮ್ನಿ ತರ್ತಿದ್ರು. ಆ ಚಿಮ್ನಿ ಒಂದು ಕಾಡಿಗೆ ಬರುತ್ತಲ್ಲ, ಇಡೀ ಮನೆ ಎಲ್ಲ ಕಾಡಿಗಿರ್ತಿತ್ತು. ಆದರೆ ಬಡ್ಗೇರ್ ಗುರುಗಳಿಗೆ ಆಯಿತು ಅಥವಾ ಅಕ್ಕೋರ್ಗಳಿಗೆ ಆಯಿತು, ಎಂದೂ ನಾವು ಏನಿದು ಅಡಚಣೆ ಅಂತ ಅನಿಸ್ಲಿಲ್ಲ ಅವ್ರಿಗೆ. ನೀವೊಂದು ಹಳ್ಳಿ ವಾತಾವರಣವನ್ನು ಇಮ್ಯಾಜಿನ್ ಮಾಡಿದ್ರೆ ಗೊತ್ತಾಗತ್ತೆ. ಹೆಚ್ಚು ಕಡಿಮೆ ಎಲ್ಲರೂ ಕವದಿ ಉಪಯೋಗ ಮಾಡ್ತಿದ್ವಿ. 35 ಮಂದಿದು ಒಂದು ಹಾಸ್ಕೊಳಕ್ಕೆ 10 ಕವದಿ, ಒಂದು ಹೊತ್ಕೊಳಕ್ಕೆ ಕವದಿ, ಅಂದರೆ ಎಷ್ಟಾಯಿತು? 70 ಕವದಿಗಳು. 70 ಕವದಿ ಒಟ್ಟರ ಪೂರ್ತಿ ಇನ್ನೊಂದು ದೊಡ್ಡ ಗುಡ್ಡಗತಿ ಕಾಣ್ತಿತ್ತು. ಅದು ಸಹಿತ ಅವ್ರಿಗೆ ಅಡಚಣೆ ಆಗಲಿಲ್ಲ. ದಿಸ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ವಿ ದ ಟೀಚರ್ಸ್. ಏನು ನಾವು ಇಷ್ಟೊಂದು ಟೀಚರ್ಸ್ ಇಲ್ಲಿ ಕೂತಿದ್ದೀವಲ್ಲ, ಇದು ನಮಗೆ ಎಕ್ಸಾಂಪಲ್ ಆಗುತ್ತೆ. ಇಂಥ ಒಂದು ವಾತಾವರಣದಿಂದ ಮೇಲೆ ಬಂದವನು ನಾನು. ಸೊ ಇವತ್ತೇನೋ ಸ್ವಲ್ಪ ಗಟ್ಟಿತನ ಉಳಿದಿದ್ರೆ ಅದಕ್ಕಿದೆ ಕಾರಣ. ಮುಂದೆ ಹೊರಗಿನ ಜಗತ್ತನ್ನು ತೋರಿಸಿದ್ದು ನಮ್ಮ ಹೈಸ್ಕೂಲ್ ಬುದ್ಧಿಯರಿದ್ದಾರೆ. ಇಲ್ಲಿ 3 ವರ್ಷ ನಾನು ಆ ರೆಸಿಡೆನ್ಷಿಯಲ್ ಸ್ಕೂಲ್ದಲ್ಲಿ ಉಳ್ಕೊಂಡೆ. ಹೊರಗಿನ ಜಗತ್ತು, ಬೇರೆದವರು ಇರಬೇಕು ಹೇಗೆ, ಅದ್ರ ಜೊತೆಗೆ ಕೆಲವೊಂದು ಮೌಲ್ಯಗಳು, ಅವು ಎಲ್ಲನೂ ಸಹಿತ ಕಲಿಸಿಕೊಟ್ಟದ್ದು ಆ ನನ್ನ ಹೈಸ್ಕೂಲ್ 3 ವರ್ಷ. ಹೈಸ್ಕೂಲ್ದಲ್ಲೇ ಇದೆ. ಈಗ ನಮ್ಮ ಪ್ರೊಫೆಸರ್ ಕಾಂಬ್ಳೆ ಅವರು ಹೇಳಿದಾಗೆ 10th ಇದ್ದಾಗ ನನ್ನ ತಾಯಿನ ಕಳ್ಕೊತೀನಿ. ಮುಂದೆ ನಂದು ಕಾಲೇಜ್ ಅಥವಾ ಎಜುಕೇಷನ್ ಬೆಳಗಾವಿಯಿಂದ ಸಂಕೇಶ್ವರಿಗೆ ಶಿಫ್ಟ್ ಆಗುತ್ತೆ. ಅಲ್ಲಿ ಸಿಕ್ಕವ್ರು ಮತ್ತು ನನಗೆ ಇದೀಗ ಪ್ರೊಫೆಸರ್ ಯಾರು ನಮ್ಮ ಮಟ್ಯಾಳವ್ರು ಹೇಳ್ತಾ ಇದ್ರು, ನಾನು ಭಾಳ ಅದೃಷ್ಟವಂತ ಅಂತ. ಸರ್, ಐ ವಿಲ್ ಎಂಡೋರ್ಸ್ ಇಟ್. ನಿಜವಾಗಿ ನಾನೊಬ್ಬ ಅದೃಷ್ಟವಂತ. ಯಾಕಂದರೆ ಪ್ರೈಮರಿಯಲ್ಲಿ ನನಗೆ ಬಡ್ಗೇರು ಗುರುಗಳು ಸಿಕ್ಕರು. ಹೈಸ್ಕೂಲಲ್ಲಿ ನನಗೆ ನಾಗನೂರು ದೊಡ್ಡ ಅಜ್ಜರ್ ಸಿಕ್ಕರು. ಅಲ್ಲಿ ಒಂದು ವಾತಾವರಣ, ಅಲ್ಲಿ ಟೀಚರ್ಸು. ಕಾಲೇಜಿಗೆ ಬಂದಾಗ ಇವಾಗ ತಾನೇ ನನಗಿಲ್ಲಿ ಪ್ರೊಫೆಸರ್ ಪೂಜಾರವ್ರು ಅಂತ ಒಳ್ಳೆ ಗುರುಗಳು ಸಿಕ್ಕರು. ಈಗ ಜಸ್ಟ್ ಬಂದು ಹೋದ್ರು ಅವರು, ಈಗ ಕಾಣ್ತಾ ಇಲ್ಲ. ಪ್ರೊಫೆಸರ್ ಪೂಜಾರ್, ಪ್ರೊಫೆಸರ್ ಹೊಸೂರ್, ಈ ರೀತಿ ಭಾಳ ಒಳ್ಳೆಯ ಒಂದು ವಾತಾವರಣ ಸಿಕ್ತು ನನಗೆ. ಹೆಚ್ಚು ಕಡಿಮೆ ಎಲ್ಲರೂ ನಮ್ಮನ್ನೇನು ತಮ್ಮ ಮೆಂಟರ್ ಗತಿ ನಡೆಸ್ತಿದ್ರು ಅಥವಾ ಪಾಲಕರ ಹಾಗೆ ನಡೆಸ್ಕೊಂಡು ಹೋಗ್ತಿದ್ರು. ಸೊ
ಅದೃಷ್ಟವಂತ ಯಾಕಪ್ಪ ಅಂತೀನಂದರೆ, ಇಂಥ ಒಳ್ಳೆಯ ಒಂದು ಶಿಕ್ಷಣ ನನಗೆ ಸಿಕ್ತು ಅಂತ. MSc ಬರ್ತೀನಿ ವಿತ್ ಆಲ್ ದ ಡಿಫಿಕಲ್ಟೀಸ್. ಯಾವಾಗ ನನಗೆ ಏನೋ ಇಯರ್ಲಿ ಫೀಸ್ ತುಂಬೋದು ಬರ್ತೇನೋ, ಅವಾಗ ನಾವು ಅಪ್ಪನಿಗೆ ಕೈಯಾಗಿಂದ ಒಂದು ಇದು ಏನೋ ಉಂಗುರು ಕಾಣ್ತಿರ್ಲಿಲ್ಲ ನನಗೆ. ಬಟ್ ಅವ ಎಂದೂ ಹೇಳಲಿಲ್ಲ, ನನ್ನ ಕಡೆ ದುಡ್ಡು ಇರಲಿಲ್ಲ. ಅಪ್ಪ ಈ ಸಲ ತುಂಬಬೇಕು, ಇವ್ ಪರೀಕ್ಷೆಗೆ ಇಯರ್ಲಿ ಫೀಸ್ ತುಂಬಬೇಕಂತ ಹೇಳಿದಾಗ ಏನೂ ಅಂತಿರಲಿಲ್ಲ ಪಾಪ. ಅದ್ರ ಮರುದಿವ್ಸ ನೋಡಿದ್ರೆ ಕೈಯಾಗಿನ ಒಂದು ಉಂಗುರು ಇರ್ತಿರ್ಲಿಲ್ಲ ಒಂದು. ಸೊ ದಟ್ ಈಸ್ ಹೌ ಹೀ ಬ್ರಾಟ್ ಅಸ್. ಆಮೇಲೆ ಸಂಕೇಶ್ವರ್ಗೆ ಹೋಗ್ತೀನಿ. ಐ ಥಿಂಕ್ ಮೈ ಫಸ್ಟ್ ಸ್ಯಾಲ್ರಿ ವಾಸ್ 1040 rupees ಪರ್ ಮಂತ್. ಅವಾಗ ಒಂದು ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ಅಂತ ಇತ್ತು, ಹೆಗಡೆ ಸಾಹೇಬ್ರು ತಂದದ್ದು, ಸರ್ ತಮಗೆ ನೆನಪಿರ್ಬೋದು. ಅಲ್ಲೂ ಸಹಿತ ನನಗೆ ಇಷ್ಟೊಂದು ಏನೋ ಬೆಳೆಸಿದ್ರಲ್ಲ ಎಲ್ಲ ಗುರುಗಳು ಕೂಡಿ, ನನಗೆ ಭಾಳ ಚೆನ್ನಾಗಿ ಬೆಳೆಸಿದರು. ಯಾವ ರೀತಿ ಕಲಿಸ್ಬೇಕು, ಯಾವ ರೀತಿ ಇರಬೇಕು, ಒಬ್ಬ ಟೀಚರಾಗಿ ಹೇಗಿರಬೇಕು, ಎಷ್ಟೊಂದು ಕಮಿಟ್ಮೆಂಟ್ ಇರಬೇಕು. ಇಲ್ಲೂ ಸಹಿತ ನಾನು ಅದೃಷ್ಟವಂತನೇ. ಆವಾಗ ಒಂದು ಕಾಲಘಟ್ಟ ಬರುತ್ತೆ, ಯಾವುದೋ ಒಂದು ಟೆಕ್ನಿಕಲ್ ಇಶ್ಯೂದಿಂದ ನಾನು ಅಲ್ಲಿ ಕಂಟಿನ್ಯೂ ಮಾಡಲಿಕ್ಕೆ ಆಗೋದಿಲ್ಲ. ಆವಾಗ ನನ್ನ ಕೈ ಹಿಡಿದವರೇ ಶ್ರೀ AB ಪಾಟೀಲ್ರು ಮತ್ತು ನಾಡಗೌಡ ಸರ್. ಸಂಕೇಶ್ವರದಿಂದ ಇವಾಗ ನೌಕರಿ ಹಿಡಿದು ಎಷ್ಟು ಟಫ್ ಇದೆ. ಬಟ್ ಅವಾಗ ಏನಾಯ್ತಪ್ಪ ಅಂದರೆ, AB ಪಾಟೀಲ್ ನಾಡಗೌಡ ಸರ್ಗೆ ಹೇಳ್ತಾರೆ, ಈ ನಮ್ಮ ಹುಡುಗ ಇವನು ಏನೋ ನಿಮ್ಮಲ್ಲಿ ಅರ್ಜಿ ಹಾಕಿದಾನಂತ ನೋಡ್ರಿ ಅಂತ. ಚಲೋ ಇದ್ರೆ ತಗೋತೀನಿ, ದಟ್ಸ್ ಇಟ್. ಬಾಗಲಕೋಟೆಗೆ ಹೋಗ್ತೀನಿ. ಅಲ್ಲಿ 12 ವರ್ಷ ವೆರಿ ವೈಬ್ರೆಂಟ್ ಟೈಮ್ ನನಗದು. ಅಲ್ಲಿ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ವಾತಾವರಣ ಹೇಗಿದೆಪ್ಪ ಅಂದರೆ, ಅತಿ ಕೆಟ್ಟ ಶಿಕ್ಷಕನ ಒಬ್ಬ ಉತ್ತಮ ಶಿಕ್ಷಕನಾಗಿ ಮಾಡ್ತದೆ ಅದು. ಉತ್ತಮ ಶಿಕ್ಷಕನ ಅತ್ಯುತ್ತಮ ಶಿಕ್ಷಕನಾಗಿ ಮಾಡುವಂಥ ವಾತಾವರಣ ಅದು. ಅಲ್ಲಿ ಸಹಿತ ನಾನು ಪ್ರೊಫೆಸರ್ ಮಟ್ಟಿ ಹೇಳ್ರಿ ಅದೃಷ್ಟವಂತನೇ. ಎಲ್ಲ ನನ್ನ ಫ್ರೆಂಡ್ಸ್ ಹೀಗಿದ್ರಲ್ಲ, ಮುಂಜಾನೆ ನಮಗೆ ಹೇಗಿತ್ತಪ್ಪ ಅಂದರೆ ಮತ್ತೇನು ಗೊತ್ತಿರ್ತಿರ್ಲಿಲ್ಲ. ಅದಕ್ಕೆ ಪ್ರೊಫೆಸರ್ ಪಾಟೀಲ್ ಇರ್ಬೇಕು ಅನ್ಕೋತೀನಿ ಇಲ್ಲಿ. ಇಲ್ಲ, ತಾವು LS ಪಾಟೀಲ್ ಇಲ್ಲಿದ್ದಾರೆ. ಓಕೆ, ಮುಂಜಾನೆ 7-7:30 ನಾವು ಬಾಗಲಕೋಟೆಯಿಂದ ಕಾಲೇಜ್ಗೆ ಹೋಗೋದು. ಅಲ್ಲೇ ಇರ್ತಿದ್ದೀವಿ ನಾವು. ಊಟ ಗೀಟ ಎಲ್ಲಿ ಮನೆಗೆ ಹೋಗೋದು ಏನಿರಲಿಲ್ಲ. ಅದ್ರಾಗ ನನಗೆ ಇನ್ನೂ ಮದುವೆ ಆಗಿರಲಿಲ್ಲ. ಅಲ್ಲೇ ಒಂದು ಯಾವುದು ವಿಜಯ ಕ್ಯಾಂಟೀನ್ ಅಂತ ಒಂದು ಕ್ಯಾಂಟೀನ್ ಇರ್ತಿತ್ತು. ಅಲ್ಲಿ ಖಾಲಿ ದೋಸೆ ತಿನ್ನೋದು ಮತ್ತು ಕ್ಲಾಸಿಗೆ ಹೋಗೋದು. ಮನೆಗೆ ಅಥವಾ ರೂಮಿಗೆ ಯಾವಾಗ ಹೋಗೋದಪ್ಪ ಅಂದ್ರೆ ರಾತ್ರಿ 7-8 ಗಂಟೆ. ನಂದು ಒಬ್ಬಂದೇ ಎಲ್ಲ ಹೇಳ್ತಾ ಇರೋದು ನಾನು. ಇದು ಎಲ್ಲ ಟೀಚರ್ಸ್ ಹಾಗೆ ಇರ್ತಿದ್ರು. ಸೊ ಅದಕ್ಕೆ ಹೇಳೋದು, ಅಲ್ಲಿ ಮಾಡಬೇಕಾದ್ರೂ ನಾನು ಅದೃಷ್ಟವಂತನೇ ಅಂತ. ಅದರಲ್ಲಿ ಈ ನನಗೆ LS ಪಾಟೀಲ್ ಒಂದು ಏನೋ ಫ್ರೆಂಡ್ಶಿಪ್ ಜೊತೆಗೆ ನನ್ನ ಲೈಫಲ್ಲಿ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ. ಡಾಕ್ಟರ್ ಶಶಿಕಲಾ ಅವರ ಮದುವೆ ಆಗುತ್ತೆ. ಅವ್ರು ಹೇಗಿದ್ರಪ್ಪ ಅಂದರೆ, ಎಂದೂ ಇನ್ನೂ ತನಕ ನಾನು ಗಟ್ಟಿಯಾಗಿದ್ದು ಬೇಕಂತ ಎಂದೂ ಕೇಳಿಲ್ಲ, ಎಂದೆಂದೂ ಕೇಳಲಿಲ್ಲ. ಏನು ಇದೇನೋ ಅದರೊಳಗೆ ಹೊಂದ್ಸ್ಕೊಂಡು ಹೋಗುವ ಒಂದು ದೊಡ್ಡ ಗುಣ ಅವ್ರದ್ದು. ದೋಸ್ ಹಿ ಹ್ಯಾಸ್ ನೆವರ್ ಲಿವ್ಡ್ ವಿತ್ ಎನಿ ಆಫ್ ದ ಶಾರ್ಟ್ ಕಮಿಂಗ್ಸ್. ಒಂದು ಸ್ಥಿತಿವಂತ ಒಂದು ಫ್ಯಾಮಿಲಿಯಿಂದ ಬಂದರೂ ಸಹಿತ ಕಡಿಮೆ ಯಾವುದೂ ಇರಲಿಲ್ಲ ಅವ್ರಿಗೆ. ಬಟ್ ನನ್ನ ಜೊತೆಗೆ ಬಂದಾಗ ಮಾತ್ರ ಎಲ್ಲ ಸ್ಟಾರ್ಟ್ ಆದವು. 1200 ರೂಪಾಯಿ ಪಗಾರ ಇತ್ತು, ಮನೆ ನಡೆಸಬೇಕು. ಏನೇನೋ ಗುದ್ದಾಡಿ ನಡೆಸಿದ್ರು ಒಟ್ಟಿಗೆ. ಆದರೆ ಆವಾಗ ನನಗೆ ಸಿಕ್ಕಿದ್ದು ಡಾಕ್ಟರ್ RT ಪಾಟೀಲ್ ಅಂತ ಒಂದು ಅತಿ ಒಳ್ಳೆಯ ಗೆಳೆಯರು. ನೀವು ಏನಾರು ಇವತ್ತು ಸಂಸ್ಕೃತಿ ಅಂತ ಮನೆತನದಲ್ಲಿ ಅಥವಾ ಮನೆಯಲ್ಲಿ ಕಾಣಬೇಕಪ್ಪ ಅಂದರೆ ಅವ್ರ ಮನೆಗೆ ಹೋಗಿ ನೋಡಬೇಕು. ಅವರು ಹಿರಿಯರನ್ನು ನಡೆಸ್ಕೊಳ್ಳೋ ರೀತಿ, ಅವ್ರ ಜೊತೆಗೆ ಇರೋ ರೀತಿ, ಮನೆಗೆ ಬಂದವ್ರ ಜೊತೆ ಇರೋ ರೀತಿ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಅವ್ರಿಗೆ ತಮ್ಮ ಒಂದು ನೇಟಿವ್ ಪ್ಲೇಸ್ದಿಂದ ಈಸ್ ಅ ವೆರಿ ಪಾಪ್ಯುಲರ್ ಪೀಡಿಯಾಟ್ರಿಷಿಯನ್, ವೆರಿ ಪಾಪ್ಯುಲರ್. ಎಲ್ಲ ನನ್ನ ಮಕ್ಕಳನ್ನ
ಬೆಳೆಸಿದವರೇ ಅವರು. ಅವ್ರ ಊರಿಂದ ಯಾರ ಬಂದರೂ ಸಹಿತ ಇಲ್ಲಿವರೆಗೂ ಒಂದು ಪೈಸಾ ತಗೋಲಿಲ್ಲ ಅವರು. ಅಂಥ ಡಾಕ್ಟ್ರು. ಅಂಥವ್ರಿಗೆ ಗೆಳೆತನ ಸಿಗುತ್ತೆ. ಗೆಳೆತನ ಜೊತೆಗೆ ಆ ಸಂಸ್ಕೃತಿ ಸಿಗುತ್ತೆ ನನಗೆ. ನಮ್ಮ ಪೀಡಿಯಾಟ್ರಿಷಿಯನ್ ಮಕ್ಕಳನ್ನ ಅವ್ರು ನೋಡ್ತಿದ್ರು, ಅವ್ರ ಫ್ರೆಂಡ್ಸ್ ಉಳಿದು ಎಲ್ಲ ಡಾಕ್ಟ್ರುಗಳು ನಮ್ಮನ್ನು ನೋಡ್ತಿದ್ರು. ಸೊ ಹಿಂಗಾಗಿ ಬಾಗಲಕೋಟದಾಗಿದ್ದಾಗ ಅನ್ಕ ನಾನು ಡಾಕ್ಟರ್ ಪರಿಸ್ಥಿತಿನ ಬರ್ತಿರ್ಲಿಲ್ಲ, ಎಂದು ದುಡ್ಡು ಅನ್ಕ ಕೊಡಲಿಲ್ಲ. ನಾನು ದುಡ್ಡು ಕೊಡಲಿಲ್ಲ, ಎಂದು ಕ್ಯೂದಾಗ ನಿಲ್ಲಿಲ್ಲ. ಬಟ್ ಸ್ಟಿಲ್ ಐ ಟು ಗೆಟ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಮೆಡಿಕಲ್ ಫೆಸಿಲಿಟಿ ಇನ್ ಬಾಗಲಕೋಟ್. ಅದಕ್ಕೆ ಬಾಗಲಕೋಟೆ ಅಂತ ಬಂದಾಗ ನಾನು ಸ್ವಲ್ಪ ಕೆಲವು ಸಲ ಭಾವನಾತ್ಮಕವಾಗಿ ಹೋಗಬೇಕಾಗುತ್ತೆ. ಭಾಳ ಒಳ್ಳೆಯ ದಿವಸಗಳು. 12 ವರ್ಷ ಮಾಡಿದಾಗ ಅವಾಗ ನನ್ನಲ್ಲಿರುವ ಒಂದು ರಿಸರ್ಚರ್ ಅಂತ ಏನಿರ್ತಾನಲ್ಲ, ಅವನು ಸ್ವಲ್ಪ ಏನೋ ತೊಂದರೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ ನನಗೆ. ಅವನು ಯಾಕಂದ್ರೆ ಹೆಚ್ಚು ಓದಲಿಕ್ಕೆ ಅಥವಾ ಆ ಥರ ಅವಶ್ಯಕತೆ ಬೀಳ್ತಾ ಇರಲಿಲ್ಲ. ಆ ಸಂಶೋಧಕ ಇನ್ನೂ ಏನೋ ಮಾಡಬೇಕು ಅಂತ ಏನೋ ಸ್ಟಾರ್ಟ್ ಮಾಡಿದ. ಆ ಒತ್ತಟಿಗಾಗಿ ನನಗೆ ಇಲ್ಲಿ ಅಪ್ಲೈ ಮಾಡಿದೆ. ಮತ್ತು ಅಲ್ಲಿ ಸಹಿತ ಡಾಕ್ಟರ್ ನಾಡಗೌಡ ಅವರು ನನ್ನ ಹೆಲ್ಪಿಗೆ ಬರ್ತಾರೆ. ಆವಾಗ ಕರ್ನಾಟಕ ಅಫ್ಕೋರ್ಸ್ ಆಮೇಲೆ ಕಾಡಿ ಬೇಡಿ ನಮ್ಮ ಚರಂತಿ ಮಠ ಸಾಹೇಬ್ರ ಕಡೆಯಿಂದ ಬಿಡಿಸ್ಕೊಂಡು ಇಲ್ಲಿ ಬಂದು ಜಾಯ್ನ್ ಆಗ್ತೀನಿ. ಎಂಟೈರ್ಲಿ 2 ಡಿಫ್ರೆಂಟ್ ಎನ್ವಿರಾನ್ಮೆಂಟ್ಸ್. ಅಲ್ಲಿ ಪ್ರತಿಯೊಂದಕ್ಕೂ ನಿಮಗೆ ಹ್ಯಾಂಡ್ ಹೋಲ್ಡಿಂಗ್ ಯಾರು ಸಿಗ್ತಿದ್ರು ಕಾಲೇಜ್ದಲ್ಲಿ. ಎಲ್ಲರ ಜೊತೆಗೇ ಏನಾರ ಡಿಸ್ಕಷನ್ ಮಾಡ್ತಿದ್ವಿ, ಎಲ್ಲರ ಜೊತೆಗೆ ಇರ್ತಿದ್ವಿ, ಎಲ್ಲ ಹಾಗೆ ಹಾಕಿತ್ತು. ಇಲ್ಲಿ ಆ ಹ್ಯಾಂಡ್ ಹೋಲ್ಡಿಂಗ್ ಸಿಗೋದಿಲ್ಲ, ಬಿಕಾಸ್ ಯು ಹ್ಯಾವ್ ಟು ಬಿ ಇಂಡಿಪೆಂಡೆಂಟ್. 2 ಡಿಫ್ರೆಂಟ್ ಎನ್ವಿರಾನ್ಮೆಂಟ್ಸ್. ಆದರೆ ನಾನು ಕಾಡಿ ಬೇಡಿ ಅಲ್ಲಿಂದ ಬಿಟ್ಟು ಬಂದಿದ್ದೆ ಅಲ್ಲ, ಹೀಗಾಗಿ ಅನಿವಾರ್ಯ ಇತ್ತು ನನಗೆ ಹೊಂದ್ಕೊಳ್ಳಿಕ್ಕೆ. ಚೆನ್ನಾಗಾಯಿತು. ಬಟ್ ಅಟ್ ದ ಸೇಮ್ ಟೈಮ್ ಇಲ್ಲೂ ಸಹಿತ ನಾನು ಅದೃಷ್ಟವಂತನೇ. ಯಾಕಪ್ಪ ಅಂದರೆ ಇಲ್ಲಿ ಬರೋಕ್ಕಿಂತ ಮೊದಲು ಪ್ರೊಫೆಸರ್ TR ಗೌಡ್ರ ಹತ್ರ ನಾನು ರಿಸರ್ಚ್ ಮಾಡ್ತಾಯಿದ್ದೆ. ಅವರು ಅಲ್ಲಿ ಡಿಪಾರ್ಟ್ಮೆಂಟ್ನಲ್ಲಿ ಇರೋದ್ರಿಂದ ನನ್ನ ಹ್ಯಾಂಡ್ ಹೋಲ್ಡಿಂಗ್ ಭಾಳ ಈಸಿ ಆಯಿತು. ಹೆಚ್ಚು ಕಡಿಮೆ ನಾನು ಅವರ ವಾರಸ್ದಾರನಾಗಿ ನಾನು ಡಿಪಾರ್ಟ್ಮೆಂಟಿಗೆ ಬರ್ತೀನಿ. ಹೀಗಾಗಿ ಅಲ್ಲಿ ತೊಂದರೆಗಳಾಗಲಿಲ್ಲ. ಸೊ ಅದೃಷ್ಟ ಅದು ಹೇಳ್ತಿದ್ರಲ್ಲ, ಹೇಗೆ ಹೆಲ್ಪ್ ಆಗುತ್ತೆ ಅಂತ. ಆನಂತರ ರಿಸರ್ಚ್ ಸ್ವಲ್ಪ ಪ್ರಾರಂಭ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಐ ಶುಡ್ ಥ್ಯಾಂಕ್ ಮೈ ಫಸ್ಟ್ ಬ್ಯಾಚ್ ಆಫ್ ಸ್ಟೂಡೆಂಟ್ಸ್. ಐ ಥಿಂಕ್ ಇಲ್ಲೇ ಕೂತಿದ್ದಾರೆ, ಅವರು ಡಾಕ್ಟರ್ ರಮೇಶ್ ಇದ್ದಾನೆ, ಮಂಜುಳಾ ಇಲ್ಲಿ ಕಾಣ್ತಿದ್ಲು, ಮಂಜುಳಾ ಇದ್ದಾರೆ, ರಶ್ಮಿ ಇದ್ದಾಳೆ, BR ಪಾಟೀಲ್. ದಿಸ್ ದ ಫಸ್ಟ್ ಬ್ಯಾಚ್. ಅಲ್ಲಿ ಹೇಗಿತ್ತಪ್ಪ, ನನಗೊಂದು ಲ್ಯಾಬ್ ಕೊಡ್ರಿ ಅಂದ ಕೂಡಲೇ ಒಂದು ಜಂಕ್ ಯಾರ್ಡ್ ಕೊಟ್ಬಿಟ್ರು ನನಗೆ. ಆ ಜಂಕ್ ಯಾರ್ಡ್ನ ಲ್ಯಾಬ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ಭಾಳಷ್ಟು ತೊಂದರೆ ಪಡಿಬೇಕಾಯಿತು. ನೀರು ಇರ್ತಿರಲಿಲ್ಲ, ಕರೆಂಟ್ ಇರ್ತಿರ್ಲಿಲ್ಲ, ಏನೋ ಇರ್ತಿತ್ತು. ಬಟ್ ಆ ಹುಡುಗರು ಎಲ್ಲರೂ ಕೂಡಿ ಒಂದು ಒಳ್ಳೆ ಲ್ಯಾಬ್ನಾಗ ರೆಡಿ ಮಾಡ್ತಾರೆ. ದೆನ್ ರಿಸರ್ಚ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇಟ್ ಕಂಟಿನ್ಯೂಸ್. ಆ ಒಂದು ಲಿಗಸಿ ಉಳಿದು ಬರೋ ಹುಡುಗರು ಎಲ್ಲರೂ ಸಹಿತ ಭಾಳ ಚೆನ್ನಾಗಿ ಕಂಟಿನ್ಯೂ ಮಾಡ್ತಾರೆ. ಸೊ ಅಗೇನ್ ಪ್ರೊಫೆಸರ್ ಮಠ್ಯಾಳ್ ಅವರೇ, ಇಲ್ಲಿಯೂ ಸಹಿತ ನಾನು ಅದೃಷ್ಟವಂತನೇ. ಯಾಕಂದರೆ ನನಗೆ ಇಂಥ ಒಳ್ಳೆ ವಿದ್ಯಾರ್ಥಿಗಳು ಸಿಗ್ತಾರಲ್ಲ, ದೇ ಆರ್ ಜಸ್ಟ್ ಲೈಕ್ ಮೈ ಫ್ಯಾಮಿಲಿ ಫ್ರೆಂಡ್ಸ್. ಯಾವಾಗೂ ಯಾವುದೂ ತೊಂದರೆ ಇಲ್ಲದೆ ರಿಸರ್ಚನ್ನು ಮುಂದೆ ಮಾಡ್ತಾರೆ. ಎಲ್ಲರಿಗೂ ಗೊತ್ತಿದ್ದ ಹಾಗೆ ಆ ರಿಸರ್ಚ್ ಸ್ಕಾಲರ್ಸ್ ಕೆಲಸ ಮಾಡ್ತಾರೆ, ಗೈಡಿಗೆ ಕ್ರೆಡಿಟ್ ಸಿಗುತ್ತೆ. ಅದೇ ರೀತಿ ನನಗೂ ಸಹಿತ ಅಷ್ಟೇ. ಬಟ್ they tried everything that is possible to keep me comfortable. ನಾನು ಹೇಳಿದೆ, ನಾನು ಪ್ರೊಫೆಸರ್ TR ಗೌಡ್ರು ವಾರಸ್ದಾರಾಗಿ ಬಂದೆ ಅಂತೇಳಿ. ನಾನು ಬಂದು ಸ್ವಲ್ಪ ಜಾಯ್ನ್ ಆಗೋಕ್ಕಿಂತ ಸ್ವಲ್ಪ ಅಂದರೆ ಅವಾಗ ಅವರು ಅಡ್ಮಿನಿಸ್ಟ್ರೇಷನ್ ಕಡೆ ವಾಲಿದ್ರು ಅವರು. ಹೀಗಾಗಿ ಈ ಅಡ್ಮಿನಿಸ್ಟ್ರೇಷನ್ ಹುಚ್ಚು ಸ್ವಲ್ಪ ಸ್ಟಾರ್ಟ್ ಆಯಿತು ನನಗಲ್ಲೇ. ಅದು ಅನಿವಾರ್ಯ ಆಗಿ ಸ್ಟಾರ್ಟ್ ಆಯಿತು, ಒಟ್ಟು ಸ್ಟಾರ್ಟ್ ಆಯಿತು. ಅಲ್ಲಿಂದ ಜರ್ನಿ ಪ್ರಾರಂಭ ಆಗುತ್ತೆ. ಡಿಪಾರ್ಟ್ಮೆಂಟಲ್ಲಿ ಸ್ಟಾರ್ಟಿಂಗ್ ನಾನು ಹೇಳ್ದಿಲ್ಲ, ವಾತಾವರಣ ಬೇರೆ ಇರ್ತಿದ್ದು, ಇಂಡಿಪೆಂಡೆಂಟಾಗಿ ಬರಬೇಕಾಗಿತ್ತು. ಆ ದೃಷ್ಟಿ ಒಳಗೆ ನನಗೆ
ಅಕಾಡೆಮಿಕ್ ಆಗಿ ಹೆಲ್ಪ್ ಮಾಡೋಕ್ಕತ್ತವರು ಪ್ರೊಫೆಸರ್ ಕುಲಕರ್ಣಿ ಅವರು ಬಂದಿದ್ರು, ಇಲ್ಲಿ ಕಾಣ್ತಿದ್ರು. ಆನಂತರ ಡಾಕ್ಟರ್ ರೇವನ್ಕರ್, ಹೀಗೆಲ್ಲರೂ ಏನು ಡಿಸ್ಕಷನ್ ಮಾಡಿ ಕ್ಲಾಸಿಗೆ ಹೋಗ್ತಿದ್ವಿ. ಸೊ ದ್ಯಾಟ್ ವೇ ಇಟ್ ವಾಸ್ ಎ ವೆರಿ ಗುಡ್ ಎನ್ವಿರಾನ್ಮೆಂಟ್. ಬರ್ತಾ ಬರ್ತಾ ಪ್ರಾರಂಭ ಆಯಿತು. ಅದ್ರ ಜೊತೆಗೆ ಸ್ವಲ್ಪ ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಏನು ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗ್ತಿತ್ತು. ಅದರಿಂದ ವಿಶ್ವವಿದ್ಯಾಲಯನ ತಿಳ್ಕೊಳ್ಳಿಕ್ಕೆ ನನಗೆ ಹೆಲ್ಪ್ ಆಯಿತು. ಭಾಳ ಹತ್ತಿರದಿಂದ ನೋಡಿದೆ ನಾನು ವಿಶ್ವವಿದ್ಯಾಲಯದ ಡೆವಲಪ್ಮೆಂಟ್ಸ್ನ. ಅದು ಮುಂದೆ ಹೆಲ್ಪ್ ಆಗುತ್ತೆ ನನಗೆ. ಇನ್ ದ ಮೀನ್ವಲ್ ಧಾರವಾಡ ರೀಜನಲ್ ಸೈನ್ಸ್ ಸೆಂಟ್ರಿಗೆ ಬರ್ತೀನಿ. ಅಲ್ಲಿ ನನಗೆ ನನ್ನ ಎಲ್ಲ ಕನಸುಗಳನ್ನು ನನಸು ಮಾಡ್ಕೊಳ್ಳಿಕ್ಕೆ ಅಥವಾ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು ನನಗೆ. ಆ ಒಂದು 5 ವರ್ಷ ನನಗೆ ಭಾಳ ಪ್ರೊಡಕ್ಟಿವ್ ಇಯರ್ಸ್ ಅದು. ಸೊ ಆ 5 ವರ್ಷದಲ್ಲಿ ಮಾಡಿದ ಕೆಲಸ ಏನಿದೆಯಲ್ಲ, ನನ್ನನ್ನು ಇಲ್ಲಿಗೆ ತಂದಿತ್ತು. ಆದರೆ ಇಲ್ಲಿವರೆಗೆ ತರಬೇಕಾದ್ರೆ ಭಾಳಷ್ಟು ಜನ ನನ್ನ ಕೈ ಹಿಡಿದು ನಡೆಸಿದರು. ಅದ್ರ ಜೊತೆಗೆ ನನ್ನ ಭಾಳಷ್ಟು ಫ್ರೆಂಡ್ಸ್, ಇಲ್ಲಿ ಒಬ್ಬ ಅತಿ ಒಳ್ಳೆಯ ಗೆಳೆಯ ಇದ್ದಾರೆ, ಚಂದ್ರಶೇಖರ್ ಬಳಿಗಾರ್ ಅಂತ, ಅವರು, ಮನ್ನಿಕೇರಿ ಸಾಹೇಬರು, HD ಪಾಟೀಲ್ರು, ಹೀಗೆ ಎಲ್ಲರೂ ಭಾಳಷ್ಟು ಜನ ನನಗೆ ನಡಿ ನೀನು ಹೋಗು, ಮುಂದೆ ಹೋಗು ಹೋಗು ಅಂತ ಒತ್ತಿದವರು ಇವರೆಲ್ಲರೂ. ಇಲ್ಲಿಯೂ ಅದೃಷ್ಟವಂತ. ಮುಂದೆ ವಿಶ್ವವಿದ್ಯಾಲಯಕ್ಕೆ ಬಂದಾಗ ಎಲ್ಲರೂ ಹೇಳಿದರು, ಹೆಚ್ಚು ಕಡಿಮೆ ನಾ ಜಾಯ್ನ್ ಆಗಬೇಕಾದ್ರೆ ಎಲ್ಲನೂ ನಿಂತಿತ್ತಪ್ಪ ಅಂದರೆ ಏನು ವಿಶ್ವವಿದ್ಯಾಲಯ ತಪ್ಪಿಂದಲ್ಲ, ಪ್ಯಾಂಡಮಿಕ್ ಸಲುವಾಗಿ ನಿಂತಿತ್ತು. ಅದನ್ನು ಮತ್ತೆ ಮೇಲ್ತರೋ ಒಂದು ಜವಾಬ್ದಾರಿ ಇತ್ತು. ಎಲ್ಲರ ಜೊತೆಗೆ ಕೂಡಿ ಆ ಒಂದು ಕೆಲಸವನ್ನು ಎಲ್ಲರ ಜೊತೆ ಕೂಡಿ ನನ್ನ ಜೊತೆಗೆ ಮಾಡಿದರು. ಸರ್, ಒಂದು 2 ವಿಚಾರಗಳನ್ನು ಅಫ್ಕೋರ್ಸ್ ಹೇಳಿದರು, ಆದರೂ ನಾನು ರಿಪೀಟ್ ಮಾಡ್ತೀನಿ. ಯಾಕೆ? ಬಿಕಾಸ್ ಇಟ್ ಈಸ್ ಅ ವೆರಿ ರೇರ್ ಎಕ್ಸಾಂಪಲ್. ಇಂಥ ಕೆಟ್ಟ ಪರಿಸ್ಥಿತಿ ಒಳಗೆ ಯಾರು ಒಂದು ಪ್ರೊಫೆಸರ್ ಕುಂಬಾರ್ ಅವರು ಹೇಳಿದರು, ರವಿನೂ ಹೇಳಿದೆ, ನ್ಯಾಕ್ ಅಕ್ರೆಡಿಷನ್ ಬಂತು, ಕಿಶದಾಗ 1 ಪೈಸೆ ದುಡ್ಡಿಲ್ಲ, ನ್ಯಾಕ್ ಅಕ್ರೆಡಿಷನ್ ಬಂತು. ಕೇಳಿದ್ರು ನನಗೆ ಅವರು, ಸರ್ ಹೋಗೋಣ ಬೇಡ ಅಂತೇಳಿ, ಮಂಡತನ ಹೋಗೋಣ ಅಂತ ಹೇಳಿದೆ. 75 ವರ್ಷದ ವಿಶ್ವವಿದ್ಯಾಲಯ, 75 ವರ್ಷದ ಮನುಷ್ಯಾಗ ಹೆಂಗೆ ಬರ್ತೇನೋ ಅದಕ್ಕೂ ಎಲ್ಲ ರೋಗಗಳಿದ್ದು, ಅದನ್ನೆಲ್ಲ ಮೀರಿ ಹೋಗಬೇಕಾದ ಅವಶ್ಯಕತೆ ಬಂತು. ಎಲ್ಲ ಫ್ರೆಂಡ್ಸನ್ನು ಕರೆದೆ, ಹೀಗೀಗರ ಇದೇ ಪರಿಸ್ಥಿತಿ ಅಂತ ಹೇಳಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನನಗನ್ನಿಸಿದೆ ಮೋಸ್ಟ್ಲಿ ನಮ್ಮ ಇಡೀ ದೇಶದಲ್ಲಿ ಇದೇ ಮೊದಲ ಎಕ್ಸಾಂಪಲ್ ಇರಬೇಕು. ಪ್ರತಿಯೊಬ್ಬರು ಸಹಿತ ತಮ್ಮ ಕಿಶದಿಂದ ರೊಕ್ಕ ಹಾಕಿ ತಮ್ಮ ಡಿಪಾರ್ಟ್ಮೆಂಟ್ನ ಪೂರ್ಣಗೊಳಿಸಿದರು. ಎಷ್ಟೆಷ್ಟು ರಿಕ್ವೈರ್ಮೆಂಟ್ ಇತ್ತಲ್ಲ ಅದು ಕೆಲವೊಂದು ಮಾಡಿದ್ರು. ಈಗ ಸುಭಾಷ್ ಅವ್ರನಕ ತಿರುಗಿ ಮ್ಯಾಟ್ ಸಹಿತ ಹಾಕಿದ್ರು ಈ ಡಿಪಾರ್ಟ್ಮೆಂಟ್ ಒಳಗೆ. ಇಟ್ ಇಸ್ ದ ಓನ್ಲಿ ಎಕ್ಸಾಂಪಲ್. ಯಾರೇ ನ್ಯಾಕ್ ಬಂದರೆ ನಿನಗೆ ಸಂಬಂಧ ನೀವು ಏನು ಮಾಡ್ಕೊ ಅಂತ ಹೇಳಲಿಲ್ಲ. ಸೊ ಅಗೇನ್ ನಾನು ಇಲ್ಲಿ ಅದೃಷ್ಟವಂತ, ಯಾಕೆಂದರೆ ಇಂಥ ಒಬ್ಬ ಒಳ್ಳೆಯ ಫ್ರೆಂಡ್ಸ್ ನನಗೆ ಸಿಕ್ಕರು. ಅದಕ್ಕಿಂತ ಮೊದಲು ನನ್ನ ರಿಸರ್ಚ್ ಸ್ಟೂಡೆಂಟ್ಸ್ ಜೊತೆಗೆ ಆ್ಯಕ್ಚುಲಿ ನನಗೆ ರಿಸರ್ಚ್ ಹಚ್ಚಲಿಕ್ಕೆ ಅಥವಾ ಮುಂದೆ ಹೊರಗಡೆ ಹೋಗಲಿಕ್ಕೆ ಬೇರೆ ಬೇರೆ ಪ್ರಾಜೆಕ್ಟ್ಸ್ನ ಬರೆದು ಆ ರಿಸರ್ಚ್ಗೆ ಒಂದು ಅಡಿಷ್ನಲ್ ಡೈಮೆನ್ಷನ್ಸ್ ಕೊಡಲಿಕ್ಕೆ ಕಾರಣರಾದವರು ಪ್ರೊಫೆಸರ್ ಅಮೀನ್ ಭಾವಿ ಅವರು. ಅದೊಂದು ದೈತ್ಯ ಶಕ್ತಿ. ಹೇಗಪ್ಪ ಅಂದರೆ ನೀವು ಎಲ್ಲರೂ ಒಂದು ತಾಸು ಕೂಡಿಸಿದ್ರೆ ಸಾಕು, ಒಂದು ಯಾವ್ದಾದ್ರು ಡಾಟಾ ಕೊಟ್ಟು ಒಂದು ಪೇಪರ್ ರೆಡಿ ಮಾಡ್ತಿದ್ರು ಅವರು. ಅಂಥ ಒಂದು ದೈತ್ಯ ಶಕ್ತಿ. ನಿಜವಾಗಿ ನಮ್ಮ ಒಂದು ಡಿಪಾರ್ಟ್ಮೆಂಟಲ್ಲಿ ಅಂಥ ಒಬ್ಬ ರಿಸರ್ಚ್ ಇರೋದು ಎಲ್ಲರಿಗೂ ಒಂದು ಮೋಟಿವೇಶನ್ ಫ್ಯಾಕ್ಟರ್. ಅದು ನಮಗೆ ಅವರ ರಿಸರ್ಚರ್ ಹುಚ್ಚಚ್ತಾರೆ, ಒಂದು ಕಂಟಿನ್ಯೂ ಆಗುತ್ತೆ. ಈಗ ನ್ಯಾಕ್ ಬರುತ್ತೆ. ಇದೇ ರೀತಿ
ಸುಧಾರಿಸ್ಕೊಳ್ಳಿಕ್ಕೆ, ನಮ್ಮದು ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಸುಧಾರಿಸ್ಕೊಳ್ಳಿಕ್ಕೆ, ನಮ್ಮ ಬಯಲುಸೀಮೆ ಅಭಿವೃದ್ಧಿ ಪ್ರಾಧಿಕಾರ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ಈಗ ವಿಶ್ವವಿದ್ಯಾಲಯ ನಡೆಸಬೇಕಂದ್ರೆ ಸರಳೇನು ಇರೋದಿಲ್ಲ, ಇಟ್ ಇಸ್ ವೆರಿ ಕಾಂಪ್ಲಿಕೇಟೆಡ್. ಹೀಗಂತ ಹೇಳ್ತಾನಂತ ಮುಂದೆ ಯಾರು ವಿ ಸಿ ಆಗೋ ಟ್ರೈ ಮಾಡೋರಿಗೆ ನಾನು ಡಿಸ್ಕರೇಜ್ ಮಾಡ್ತಾ ಇಲ್ಲ. ಅದ್ರ ನಿಜವಾಗಿ ಇಟ್ ಈಸ್ ಎ ವೆರಿ ಕಾಂಪ್ಲಿಕೇಟೆಡ್ ಸಿಸ್ಟಮ್. ಇದ್ರೊಳಗೆ ಸರಳ ಪಾರಾಗಲಿಕ್ಕೆ ಅಥವಾ ಅದಕ್ಕೊಂದು ಸಪೋರ್ಟ್ ಆಗಿ ನಿಂತವರು ನಂದು ಗೊಡ್ಚಿ ವಕೀಲರು, ಉಳಿದೊಂದು ಪ್ಯಾನಲ್ ಆಫ್ ವೆರಿ ಗುಡ್ ಅಡ್ವೊಕೇಟ್ಸ್, ಈಗ ಪ್ರತಿಯೊಬ್ಬರಿಂದ ಆಗಿ ಯಾವುದೇ ತೊಂದರೆ ಇಲ್ಲದೆ, ಯಾರಿಗೂ ತೊಂದರೆ ಕೊಡದೆ, ಏನು ಈ 4 ವರ್ಷವನ್ನು ಯಾವುದೋ ಒಂದು ದೊಡ್ಡದಾಗಿ ಏನೂ ಮಾಡಲಿಕ್ಕೆ ಆಗದೆ ಹೋದರೂ ಸಹಿತ ನಿಂತದ್ದನ್ನು ಎಬ್ಬಿಸ್ಲಿಕ್ಕೆ ಸಾಧ್ಯ ಆಯಿತು, ಎಬ್ಬಿಸಿದ್ದನ್ನು ರೋಡ್ ಮೇಲೆ ತರಲಿಕ್ಕೆ ಸಾಧ್ಯ ಆಯಿತು ಅಂತ. ಈಗ ಎಲ್ಲರೂ ಹೇಳ್ತಾ ಇದ್ರು ಯಾರಿಗೆ ಬೈಲಿಲ್ಲ, ಏನಾಗಲಿಲ್ಲ ಅಂತ. ಇದಕ್ಕೆ ಕೆಲವೊಂದು ಇಷ್ಟೇ ಮಾತು, ಯಾಕಂದ್ರೆ ನನ್ನ ಲೈಫ್ ಒಳಗೆ ಒಂದು 3 ವಚನಗಳನ್ನು ನಾನು ಭಾಳ ಚೆನ್ನಾಗಿ ಪಾಲಿಸ್ತೀನಿ. ಒಂದು, ಕಾಯಕವೇ ಕೈಲಾಸ, ಅದನ್ನು ಬಿಟ್ಟು ನನಗೆ ಬೇರೆ ಗೊತ್ತಿಲ್ಲ. 2ನೇ ವಚನ, ಮಾಡಿದ್ದೀನಂತ ಹೇಳಬೇಡ ಎಲ್ಲಿಯೋ ಅಂತ. 3ನೇ ವಚನ, ದೈವಿ ಧರ್ಮದ ಮೂಲವಯ್ಯ ಅಂತ. ಬರ್ತಾವ್ರಿ ಏನು ಈ ಅಡ್ಮಿನಿಸ್ಟ್ರೇಷನ್ ಒಳಗೆ ಪನಿಷ್ಮೆಂಟ್ ಕೊಡಲಿಕ್ಕೆ ಬೇಕಾದಷ್ಟು ಅವಕಾಶ ಇರ್ತದೆ, ಬಂದಿರ್ತಾವೆ. ತಪ್ಪು ಮಾಡಿನೋ ತಪ್ಪದೇನೋ ಎಲ್ಲೆಲ್ಲೂ ಬಂದಿರ್ತಾವೆ. ಬಟ್ ಎಲ್ಲರಿಗೂ ಪನಿಷ್ಮೆಂಟ್ ಕೊಡೋದು ಹೋಗೋದು ಅವಶ್ಯಕತೆ ಬೀಳೋದಿಲ್ಲ ಅಂತ ನಾನು ಅನ್ಕೋತೀನಿ. ಇನ್ನು ಅನಿವಾರ್ಯ ಆಯಿತು, ಟೆಕ್ನಿಕಲಿನೇ ಅನಿವಾರ್ಯ ಇತ್ತಪ್ಪ ಅಂದರೆ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಬಟ್ ಇಫ್ ಯು ಕ್ಯಾನ್ ಅವಾಯ್ಡ್, ಒನ್ ಕ್ಯಾನ್ ಅವಾಯ್ಡ್. ಆ ಒಂದು ವಿಚಾರ ಇಟ್ಕೊಂಡು ಇಲ್ಲಿ ತನಕನೂ ಬಂದಿದ್ದೀವಿ, ಅಥವಾ ಇಲ್ಲಿ ತನಕ ನೀವೆಲ್ಲರೂ ಕೂಡ ತಂದಿದ್ದೀರಿ. ಸೊ ಈ 4 ವರ್ಷ ನನ್ನ ಈ ಒಂದು ವೈಸ್ ಚಾನ್ಸಲರ್ ಸ್ವಲ್ಪ ಇಷ್ಟೊಂದು ಸ್ಮೂತಾಗಿ ಹೋಗಲಿಕ್ಕೆ ತಾವೆಲ್ಲರೂ ಕಾರಣ. ಯಾವ ರೀತಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಕಾರಣನೋ, ಮಕ್ಕಳ ಕಾರಣನೋ, ಶ್ರೀಮತಿ ಕಾರಣನೋ, ಇಲ್ಲಿ ನನಗೆ ನಮ್ಮ ಕಾಕು ಇದ್ದಾರೆ. ಅವ್ರು ಹೇಳ್ತಿರ್ತಾರೆ ಯಾವಾಗಲಿ, ಭಾಳ ಚಲೋ ಮಾಡಾಕತ್ತಿಪ್ಪ, ಮುಂದೆ ಮಾಡ್ಕೋ, ಹಿಂಗೆ ಹೋಗು ಅಂತ. ನಾನು ಇಷ್ಟೊಂದು ತಂಗಿಯರಿದ್ದಾರೆ ಇಲ್ಲಿ. ಸೊ ದೇ ಆರ್ ಆಲ್ ದ ಸಪೋರ್ಟಿಂಗ್ ಫ್ಯಾಕ್ಟರ್ಸ್. ಮನ್ಯಾಗ ಕಿರಿಕಿರಿ ಇತ್ತಪ್ಪ ಅಂದರೆ either we'll end up with wrong decisions or we don't do anything. ಸೊ ಮನಿ ವ್ಯವಹಾರನ ಪೂರ್ತಿ ಮೇಡಮ್ ಹೊತ್ಕೊಂಡು ನಾನು ಪೂರ್ತಿ ಊರು ಸವಾರಿ ಮಾಡೋಕ್ಕೆ ಬಿಟ್ಬಿಟ್ರು ಅವರು. ಅವ್ರು ಹೇಳ್ತಿದ್ರು, ನಿಮ್ಮ ಯೂನಿವರ್ಸಿಟಿ ನಿನಗೆ ಏನು ಸಂಬಂಧ, ನನಗೆ ತರಬೇಡ್ರಿ, ನೀವು ಏನು ಮಾಡ್ಕೋತೀರ ಮಾಡ್ಕೋರಿ. ಸೊ ಯಾವಾಗೂ ಸಹಿತ ಯೂನಿವರ್ಸಿಟಿ ಬಗ್ಗೆ ಅಥವಾ ನನ್ನ ಡಿಸಿಷನ್ಸ್ ಬಗ್ಗೆ, ಇಲ್ಲ ನೀನು ಲೇಟ್ ಮಾಡಿ ಬರಾಕತ್ತಿ, ಟೈಮ್ ಕೊಡೋನಿಲ್ಲ, ಏನೂ ಇರ್ತಿರ್ಲಿಲ್ಲ. ಸೊ ಇಲ್ಲಿ ಸಹಿತ ನಾನು ಒಬ್ಬ ಅದೃಷ್ಟವಂತನೇ. ಇಲ್ಲದೆ ಹೋದರೆ ನಾನು ಮಾಡಿದೆ ಅಂತ ಹೇಳೋದಿಲ್ಲ, ಆದರೆ ಟೈಮ್ ಕೊಡಲಿಕ್ಕೆ ಆಗ್ತಿರ್ಲಿಲ್ಲ ನನಗೆ. ಆ ದೃಷ್ಟಿ ಒಳಗೆ ಇವನ್ ಅವಳಿಗೆ ಆಯಿತು ಅಥವಾ ನನ್ನ ಮಕ್ಕಳಿಗೆ ಆಯಿತು ಸಹಿತ ನಾನು ಸಾರಿ ಕೇಳಲೇಬೇಕಿಲ್ಲಿ. ಯಾಕಪ್ಪ ಅಂದರೆ ಅವರಿಗೆ ಕೊಡಬೇಕಾದಷ್ಟು ಟೈಮನ್ನು ನನಗೆ ಕೊಡಲಿಕ್ಕೆ ಆಗಿಲ್ಲ. ದಟ್ ಐ ನೋ ಆ್ಯಂಡ್ ಐ ಅಡ್ಮಿಟ್ ಆಲ್ಸೋ. ಬಟ್ ಅವ್ರಿಗೂ ಗೊತ್ತಿತ್ತು, ನಾವು ಏನೇ ಹೇಳಿದ್ರು ಕೇಳೋದಿಲ್ಲ, ಇವ ಹಿಂಗೆ ಇರಾವ ಅಂಥೇಳಿ ಸುಮ್ಮಿದ್ದು ಬಿಡ್ತಿದ್ರು ಅಷ್ಟೇ. ಸೊ ಹೀಗೆ ನಾಡಗೌಡ ಸರ್, ನೀವು ಸಂಕೇಶ್ವರದಿಂದ ಕರ್ಕೊಂಡು ಹೋದದ್ದು ಇಲ್ಲಿ ತನಕ ಬಂದು ನಿಂತಿದೆ. ಅದಕ್ಕಿಂತ ಇದೆ ಅಂದರೆ ನನಗೆ ಆಶ್ಚರ್ಯ ಆಗ್ತಾ ಇರೋದು, ಇಷ್ಟೊಂದು ಪ್ರೀತಿ, ಇಷ್ಟೊಂದು ವಿಶ್ವಾಸ. ಅದ್ರಾಗ ಇನ್ನೊಂದು ಬರ್ತದೆ ಇಲ್ಲಿ ನಮ್ಮ ಮೀನ್ ವೈಲ್ ನನ್ನ ಪೀಠಗಳ ಬಗ್ಗೆ ನನಗೆ ಭಾಳಷ್ಟು ಪ್ರೀತಿ. ನನಗೆ ಬಸವ ಪೀಠ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಕನಕ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಜಗಜೀವನ್ ರಾಮ್ ಇರ್ಬೋದು. ಯಾಕಂದರೆ ಅವು ಎಲ್ಲ ಬಂದದ್ದು ಒಂದು ಒಳ್ಳೆಯ ಉದ್ದೇಶದಿಂದ.
ಹೀಗಾಗಿ ಬಸವಪೀಠ 50 ವರ್ಷ ದಾಟ್ಲಿಕ್ಕೆ ಸಾಧ್ಯ ಆಯಿತು. ಏನು ವಚನಾಮೃತ ಅಂತ ತೊಗೊಂಡು ಕಿಶನ್ ಇನ್ನೂ ಮುಂದುವರೆದಿದೆ. ಅದನ್ನು ಇಟ್ಕೊಂಡು ಕಿಶನ್ 25 ವರ್ಷದ ಕನಕಪೀಠ ತೊಗೊಂಡು ಹೊಲಿಕಾಯಿತು. ಅಂಬೇಡ್ಕರ್ ಪೀಠಿಗೆ ಸುಭಾಷಣಕ್ಕೆ ಅದನ್ನು ಇಷ್ಟೊಂದು ಚೆನ್ನಾಗಿ ನಡ್ಸ್ಕೊಂಡು ಹೊಂಟಾನಲ್ಲ, ಅಲ್ಲಿ ನನಗೇನು ಹೇಳೋದು ಅವಶ್ಯಕತೆ ಬೀಳೋದಿಲ್ಲ ಅವಾಗ. ನಾ ಹೇಳೋದಕ್ಕಿಂತ ಹೆಚ್ಚು ಮಾಡಿರ್ತಾನೆ ಅವನು. ಸೊ ಈ ರೀತಿ ಒಳ್ಳೆಯ ಒಂದು ವಾತಾವರಣ ಡೆವಲಪ್ ಆಗ್ತಾ ಹೋಗಿ ಕೊನೆಗೆ ಎಲ್ಲರೂ ಕೂಡಿ ವಿಶ್ವವಿದ್ಯಾಲಯನ ಒಂದು ಹಾದಿಗೆ, ಒಂದು ಸ್ಟೇಜಿಗೆ ತಂದಿದ್ದೀವಿ. ಇಲ್ಲಿ ನನಗೆ ಈ ರಿಜಿಸ್ಟ್ರಾರ್ ರೋಲ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಒಳ್ಳೆ ರಿಜಿಸ್ಟ್ರಾರ್ ಸಿಕ್ಕರು. ಡಾಕ್ಟರ್ ಹನುಮಂತಪ್ಪ ಇರ್ಬೋದು, ಯಶ್ಪಾಲ್ ಇರ್ಬೋದು, ಡಾಕ್ಟರ್ ಚೆನ್ನಪ್ಪ ಇರ್ಬೋದು. ಸೊ ನನಗಿದನ್ನು ಮಾಡಬೇಕಪ್ಪ ಅಂತ ಹೇಳಿದಾಗ ಟೆಕ್ನಿಕಲಿ, ಲೀಗಲಿ ಅದನ್ನು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟರು ನನಗೆ ಅವರು. ನಾನು ಹೇಳ್ತಿದ್ದೆ ಇದು ಆಗಬೇಕು ಅಂತ, ಬಟ್ ಅದನ್ನು ಫ್ರೇಮ್ವರ್ಕ್ಗಳಿಗೆ ತಂದು ಇಡೋದು ಅವರೇ. ಸೊ ಭಾಳ ಚೆನ್ನಾಗಿ ನನ್ನ ಜೊತೆಗೆ ಸಪೋರ್ಟ್ ಇರ್ತಿತ್ತು. ಭಾಳಷ್ಟು ಕಡೆ ಕೇಳ್ತಿದ್ವಿ ನಾವು, ಯಾವ ರಿಜಿಸ್ಟರ್ ಹಂಗೆ ಆಗ್ತದೆ ಹಿಂಗೆ ಆಗ್ತದೆ ಅಂತೇಳಿ. ಅವ್ರು ಯಾಕೆ ಡಿಫ್ರೆನ್ಸ್ ಬರ್ತಂತಲೂ ಹೇಳಿದರು, ಬಟ್ ನನಗೂ ಗೊತ್ತಿಲ್ಲ ಯಾಕೆ ಡಿಫ್ರೆನ್ಸ್ ಬಂದಿಲ್ಲ ಇನ್ನೂ ತನಕ ಅಂತ, ಬರೋದಿಲ್ಲ ಅಂತಲೂ ಗೊತ್ತು. ಬಿಕಾಸ್ ವಿ ಹ್ಯಾವ್ ಟು ಗಿವ್ ಸ್ಪೇಸ್ ಫಾರ್ ಎವ್ರಿ ಒನ್. ಅವರವ್ರಿಗೆ ಬೇಕಾದ ಸ್ಪೇಸನ್ನು ಅವ್ರಿಗೆ ಕೊಟ್ಟರೆ ಯಾವುದೂ ತೊಂದರೆ ಇರೋದಿಲ್ಲ. ಮನೇಲೇನೂ ಇರೋದಿಲ್ಲ, ವರ್ಕ್ ಪ್ಲೇಸಲ್ಲೂ ಬರೋದಿಲ್ಲ. ಸೊ ದ್ಯಾಟ್ ವಿಲ್ ಮ್ಯಾನೇಜ್. ಸೊ ಈ ರೀತಿ ಒಂದು ವಿಶ್ವವಿದ್ಯಾಲಯಕ್ಕೆ ತನ್ನದೇ ಆದ ಒಂದು ಗರಿಮೆಯನ್ನು ತರಲಿಕ್ಕೆ ಈ ಟೋಟಲ್ ಏನು ಇಕೋಸಿಸ್ಟಮ್ ಇದೆಯಲ್ಲ, ಇದು ಕಾರಣ ಆಗುತ್ತೆ. ಆ ಇಕೋಸಿಸ್ಟಮ್ ನಾವು ಭಾಳ ಏನಾಗುತ್ತೆ, ಏನೂ ಫರ್ಕ್ ಆಗೋದಿಲ್ಲ. ಬಿಕಾಸ್ ಆ್ಯಸ್ ಎ ಪರ್ಸನ್ ಸಿಟ್ಟಿಂಗ್ ಇನ್ ದಟ್ ಚೇರ್, ಹಿ ಹ್ಯಾಸ್ ಟು ವರ್ಕ್, ಹಿ ಹ್ಯಾಸ್ ಟು ಎಕ್ಸಿಕ್ಯೂಟ್. ಏನು ದೊಡ್ಡ ಮಹಾ ಮಾಡಿದ್ದೀನಿ ಅಂತ ಹೇಳಲಿಕ್ಕೆ ಏನೂ ಇರೋದಿಲ್ಲ ಅಲ್ಲಿ. ಒಂದು ಖುಷಿಪ್ಪ ಅಂದರೆ ನನಗೆ ಈ ಅಲ್ಯುಮಿನಿನ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಯಿತು. ಅವ್ರು ಇಟ್ಕೊಂಡು ಯಾರು ಇಲ್ಲಿ ನಿಮ್ಮದು ಮ್ಯಾನೇಜ್ಮೆಂಟ್ ಸ್ಟಡೀಸ್ ಡಿಪಾರ್ಟ್ಮೆಂಟ್ ಹೋದರೆ ಗೊತ್ತಾಗುತ್ತೆ ಎಷ್ಟು ಅಲ್ಯುಮಿನಿ ಎಷ್ಟೊಂದು ಸ್ಟ್ರಾಂಗ್ ಆಗುತ್ತೆ ಅಂತ, ಅದರ ಸ್ಟ್ರೆಂಗ್ತ್ ಎಷ್ಟು ಅಂತ ಗೊತ್ತಾಗುತ್ತೆ. ಒಂದು ಇನ್ನೊಂದು 2-3 ವರ್ಷದ್ದು ಹಂಗೆ ಬಿಟ್ಟಿದ್ರೆ ಬಿದ್ದು ಹೋಗ್ತಿತ್ತು ಆ ಬಿಲ್ಡಿಂಗ್. ಅದನ್ನು ಕೊಟ್ಟಾಗ ಆ ಅಲ್ಯುಮಿನಿ ಕೂಡಿಕಿಂದ ಹೆಚ್ಚು ಕಡಿಮೆ ಒಂದು 3-3.5 ಕೋಟಿ ಎಲ್ಲರೂ ಕೂಡಿಸಿ ಒನ್ ಆಫ್ ದ ಬೆಸ್ಟ್ ಡಿಪಾರ್ಟ್ಮೆಂಟ್ನ ಮಾಡ್ಕೊಂಡಿದ್ದಾರೆ. ಸೊ ಈ ರೀತಿ ಎಲ್ಲ ನನ್ನ ಫ್ರೆಂಡ್ಸು ಕನ್ವರ್ಜ್ ಆಗಿ 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 ನನ್ನ ಎತ್ತಿದ್ರು. ಅದು ಇಂಪಾರ್ಟೆಂಟ್ ಇಲ್ಲಿ ನನಗೆ. ಸೊ ತಾವೆಲ್ಲರೂ ಕೂಡಿ ನನಗೇನು ಸಪೋರ್ಟ್ ಮಾಡಿದ್ದೀರಲ್ಲ, ಅದಕ್ಕೆ ಧನ್ಯವಾದಗಳು. ದೆನ್ ಈ ಒಂದು ಫಂಕ್ಷನ್ಗೆ ಬಂದಾಗ ನನಗೆ ಗೊತ್ತಿಲ್ಲರಪ್ಪ ಯಾಕೆ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದೀರಿ ಅಂತ, ಇಷ್ಟೊಂದು ವಿಶ್ವಾಸ. ಸ್ವತಃ ನಾನೇ ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ ಇಷ್ಟೊಂದನ್ನು. ನನ್ನ ಮನೆ ಕೇಳ್ತಿದ್ದು ಏನೇನು ಮಾಡಾಕತ್ತಿರೋ, ಇಷ್ಟೆಲ್ಲ ಯಾಕೆ ಮಾಡಾಕತ್ತೀರ ಅಂತ. ನಿಮ್ಗೆ ಯಾರು ಕೇಳಾಕತ್ತಾರ ಅಂತ ಹೇಳಿಬಿಟ್ರು. ದಟ್ಸ್ ಇಟ್. ಆದರೆ ಈ ಒಂದೇನು ವಿಶ್ವಾಸ ಇದೆಯಲ್ಲ, ಇದನ್ನು ತೀರಿಸಲಿಕ್ಕೆ ನನಗೆ ಮೋಸ್ಟ್ಲಿ ಒಂದು ಜನ್ಮನೂ ಸಾಲೋದಿಲ್ಲ ಅನಿಸುತ್ತೆ. ಐ ಟು ಕಮ್ ಹಿಯರ್ ಅಗೇನ್ ಆ್ಯಂಡ್ ಅಗೇನ್. ನಿಮ್ಮ ಒಬ್ಬ ಗೆಳೆಯನಾಗಿ, ಒಬ್ಬ ಕಲಿಗಾಗಿ ಬಂದರೂ ಸಹಿತ ನೀವೇನು ತೋರಿಸಿದ ಪ್ರೀತಿ ಇದೆಯಲ್ಲ, ಈ ಪ್ರೀತಿ ನನಗೆ ಮತ್ತೇನು ಕೊಡಲಿಕ್ಕೆ ಆಗೋದಿಲ್ಲ. ಆ್ಯಟ್ ದ ಮೋಸ್ಟ್ ಐ ಕ್ಯಾನ್ ಸೇ ಥ್ಯಾಂಕ್ ಯು ಸೋ ಮಚ್. ಅದನ್ನು ಬಿಟ್ಟರೆ ಐ ಕ್ಯಾನಾಟ್ ರಿಟರ್ನ್ ಇಟ್. ರಿಟರ್ನ್ ಮಾಡಲಿಕ್ಕೆ ನನ್ನ ಹತ್ರ ಏನೂ ಇಲ್ಲ. ಅದಕ್ಕೆ ನನಗಿಲ್ಲಿ ಹಾವೇರಿ ಪೇಟ್ರೆ ಯಾಕೋ ನಗಾಕತ್ತಾರ ಪಕ್ಕ ಎಸ್. ಆ ಸಿಂಡಿಕೇಟ್ದಿಂದ ನಾನು ಭಾಳಷ್ಟೇ ಕಲಿತೆ. syndicate members, very important parameter of the university. Very strong. ಪ್ರೊಫೆಸರ್ ಮಟ್ಟೆ ಹೇಳ್ರೆ ಇಲ್ಲೂ ಅದೃಷ್ಟವಂತ ನಾನು. ಯಾಕಂದ್ರೆ ಎಲ್ಲರೂ ಸಹಿತ ಇಷ್ಟೊಂದು ಸ್ಟ್ರಾಂಗ್ ಆಗಿ ಗಟ್ಟಿಯಾಗಿ ನಿಲ್ತಿದ್ರಲ್ಲ. ನನಗೆ ಬರ್ತಿತ್ತು, ಅಲ್ಲೇ ಇಲ್ಲಿ ಸ್ವಲ್ಪ ಬರ್ತಿತ್ತು, ಬಟ್ ನಾನು ಮಂಡಿರೋದ್ರಿಂದ ಸುಮ್ಮಿರ್ತಿತ್ತು.
ಬಟ್ ಒಳ್ಳೆ ಡಿಸಿಷನ್ ತಗೊಳ್ಳಿಕ್ಕೆ ಭಾಳಷ್ಟು ಅನುಕೂಲ ಆಗ್ತಿತ್ತು. ಕನ್ವಿನ್ಸ್ ಮಾಡಿದಾಗ ಎಲ್ಲರೂ ಒಪ್ಕೋತಿದ್ರು. ಸೊ ಈ ರೀತಿ ಈಗ ನೋಡಿ, ಹಳೆ ಸಿಂಡಿಕೇಟು ಬಂತು, ಹೊಸ ಸಿಂಡಿಕೇಟು ಕಾಣಕತ್ತೈತಿ ಇಲ್ಲಿ. ಅದರ ಜೊತೆಗೆ ಟೋಟಲ್ ಸಿಂಡಿಕೇಟ್ ಹ್ಯಾಸ್ ಸ್ಟುಡ್ ಬೈ ಮೀ ಇನ್ ಆಲ್ ಮೈ ಡಿಸಿಷನ್ಸ್. ಕೆಲವೊಂದು ಸಲ ಇನ್ನು ಹಾರ್ಡ್ ಡಿಸಿಷನ್ಸ್ ತೊಗೋಬೇಕಾದ ಬಂದಾಗ ಇದು ವೈಸ್ ಚಾನ್ಸಲರ್ ಸಿಂಡಿಕೇಟ್ ಇದು ಏನು ಡಿಸಿಷನ್ ಅಲ್ಲ, ಇದು ಎಲ್ಲ ಸಿಂಡಿಕೇಟ್ದು ಡಿಸಿಷನ್ನು ಅಂತ ತಾವಾಗೇ ಮುಂದೆ ಬರ್ತಿದ್ರು. ಸೊ ದ್ಯಾಟ್ ಟಾಕ್ಸ್ ಅಬೌಟ್ ದ ಇನ್ವಾಲ್ವ್ಮೆಂಟ್. ಈ ರೀತಿ ಎಲ್ಲರೊಡಗೂಡಿ ಇಲ್ಲಿವರೆಗೆ ಬರಲಿಕ್ಕೆ ಸಾಧ್ಯ ಆಗಿದೆ. ಇದಕ್ಕೆ ಹೆಲ್ಪ್ ಮಾಡಿದ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನನ್ನಿಂದ, ನನ್ನ ಶ್ರೀಮತಿಯಿಂದ, ನನ್ನ ಇಡೀ ಫ್ಯಾಮಿಲಿಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದ. ನಮಸ್ಕಾರ. ಎಲ್ಲರೊಂದಿಗೂ ಸಜ್ಜನಿಕೆಯಿಂದ ವರ್ತಿಸುವ ಪ್ರಾಂಜಲ ಮನಸ್ಸು. ಈ ಮನಸ್ಸೇ ಎಲ್ಲರ ಪ್ರೀತಿ, ವಿಶ್ವಾಸ ಹಾಗೂ ಗೌರವಕ್ಕೆ ಪಾತ್ರರಾದವರು. ಕಾರಣ ಅವರ ಪಾರದರ್ಶಕವಾದ ಆಕರ್ಷಕ ವ್ಯಕ್ತಿತ್ವ. ಇಂತಹ ತಮ್ಮ ಸರಳ ಸಜ್ಜನಿಕೆಯ ತಮ್ಮ ಜೀವನದ ಅನುಭವಗಳನ್ನು ನಮ್ಮೆದುರಿಗೆ ವ್ಯಕ್ತಪಡಿಸಿದಂತಹ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ KB ಗುಡ್ಸಿಯವರಿಗೆ ತುಂಬು ಹೃದಯದ ಧನ್ಯವಾದಗಳು ಹಾಗೂ ಅಭಿನಂದನೆಗಳು ಸರ್. ಇನ್ನು ಮುಂದೆ ಮಾನ್ಯ ಕುಲಪತಿಗಳಾದಂತಹ ಪ್ರೊಫೆಸರ್ KB ಗುಡ್ಸಿಯವರ PhD ವಿದ್ಯಾರ್ಥಿಗಳಿಂದ ಗೌರವ ಸನ್ಮಾನ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಸಕಲ ಗುರುವೃಂದಕ್ಕೂ ನನ್ನ ನಮಸ್ಕಾರಗಳನ್ನು ಅರ್ಪಿಸಿ, ನನ್ನ ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಅಣ್ಣನಿಗಾಗಿ ಒಂದು ಹಾಡು ಬರೆದಿದ್ದೇನೆ, ಹಾಡುತ್ತೇನೆ. ಹಾಡುವೆ ನಾನು ನಿಮ್ಮೆಲ್ಲರಿಗಾಗಿ, ಕವಿತೆಯನ್ನು ಬರೆದಿರುವೆ ಈ ಅಣ್ಣನಿಗಾಗಿ. ಹಾಡೊಂದು ಹಾಡುವೆ ನಾನು ನಿಮ್ಮೆಲ್ಲರಿಗಾಗಿ. ತಂದೆ ತಾಯಿಗಿವನೇ ಚೊಚ್ಚಲ ಮಗನಾದ, ತಂದೆ ತಾಯಿ ಪ್ರೀತಿ ಎಲ್ಲೆ ಬೆಳೆದ, ತಂದೆ ಹಾಕಿದ ಗೆರೆಯ ದಾಟದೆ ಬಂದ, ತಂದೆ ಹಾಕಿದ ಗೆರೆಯ ದಾಟದೆ ಬಂದ. ಹಾಡೊಂದು ಹಾಡುವೆ ನಾನು ನಿಮ್ಮೆಲ್ಲರಿಗಾಗಿ, ಕವಿತೆಯನ್ನು ಬರೆದಿರುವೆ ಈ ಅಣ್ಣನಿಗಾಗಿ. ಹಾಡೊಂದು ಹಾಡುವೆ ನಾನು ನಿಮ್ಮೆಲ್ಲರಿಗಾಗಿ. ಕಷ್ಟ ನಷ್ಟ ಅವನು ಅನುಭವಿಸಿ ಬಂದ, ನೋವು ನಲಿವಿನಲ್ಲಿ ಅವನು ಜೊತೆಯಾಗಿ ನಿಂತ, ಕೈ ತುತ್ತು ತಿನ್ನಿಸಿ ನಮಗೆ ತಂದೆ ತಾಯಿಯಾದ. ಹಾಡೊಂದು ಹಾಡುವೆ ನಾನು ನಿಮ್ಮೆಲ್ಲರಿಗಾಗಿ, ಕವಿತೆಯನ್ನು ಬರೆದಿರುವೆ ಅಣ್ಣನಿಗಾಗಿ. ಹಾಡೊಂದು ಹಾಡುವೆ ನಾನು ನಿಮ್ಮೆಲ್ಲರಿಗಾಗಿ. ಸ್ವಾರ್ಥಕವಾಯ್ತು ನನ್ನಿ ಜನ್ಮ ನಿನ್ನ ತಂಗಿಯಾಗಿ, ಇನ್ನೇನು ಬೇಕು ಅಣ್ಣ ನಿನ್ನ ಹೊರತಾಗಿ. ಬೇಡುವೆನು ದೇವರಲ್ಲಿ ನಾನು ನಿನಗಾಗಿ, ನೂರಾರು ಕಾಲ ನೀನು ಬಾಳು ಸುಖವಾಗಿ. ಹಾಡೊಂದು ಹಾಡುವೆ ನಾನು ನಿಮ್ಮೆಲ್ಲರಿಗಾಗಿ, ಕವಿತೆಯನ್ನು ಬರೆದಿರುವೆ ಈ ಅಣ್ಣನಿಗಾಗಿ. ಹಾಡೊಂದು ಹಾಡುವೆ ನಾನು ನಿಮ್ಮೆಲ್ಲರಿಗಾಗಿ. ಥ್ಯಾಂಕ್ ಯು. ಶ್ರೀಮತಿ ಶಾಂತಕ್ಕ ಗುಡಸಿ ಅವರಿಗೆ ಧನ್ಯವಾದಗಳು.
ಇದೀಗ ಪ್ರೊಫೆಸರ್ ಶ್ಯಾಮಲಾ ರತ್ನಾಕರ್ ಇಂಗ್ಲಿಷ್ ವಿಭಾಗ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವರಿಂದ ವಂದನಾರ್ಪಣೆ. ನಂತರ ಪೂಜ್ಯ ಶ್ರೀ ತೋಂಟದ ಸಿದ್ದರಾಮ ಸ್ವಾಮಿಗಳು ತೋಂಟದಾರ್ಯ ಮಠ ಗದಗ್ ಇವರಿಂದ ಆಶೀರ್ವಚನ. ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ತೋಂಟದಾರ್ಯ ಸಂಸ್ಥಾನ ಮಠ ಡಂಬಳ ಗದಗ್ ಈಗಾಗಲೇ ನಿರ್ಗಮಿಸಿದಂತಹ ಗಣ್ಯಾತಿ ಗಣ್ಯರಿಗೆ ಹಾಗೂ ನಮ್ಮ ನೆಚ್ಚಿನ ಮಾನ್ಯ ಕುಲಪತಿಗಳಿಗೆ ಹಾಗೂ ಅವರ ಶ್ರೀಮತಿಯವರಿಗೂ ಸಹಿತ ಅನಂತ ವಂದನೆಗಳನ್ನು ಸಲ್ಲಿಸ್ತೇವೆ. ಹಾಗೆ ನಮ್ಮ ನೆಚ್ಚಿನ ಕುಲಸಚಿವರು ಮೌಲ್ಯಮಾಪನ ಹಣಕಾಸು ಅಧಿಕಾರಿಗಳು ಮಾನ್ಯ ಸಿಂಡಿಕೇಟ್ ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರುಗಳಿಗೂ ಸಮಸ್ತ ಪ್ರಾಧ್ಯಾಪಕ ವೃಂದದವರಿಗೂ ಶಿಕ್ಷಕೇತರ ಬಂಧು ಬಳಗದವರಿಗೂ ಪ್ರೊಫೆಸರ್ ಗುಡ್ಸಿ ಸರ್ ಅವರ ಕುಟುಂಬ ಸದಸ್ಯರಾದಿಯಾಗಿ ಬಂದಂತಹ ಎಲ್ಲ ಬಂಧು ಬಾಂಧವರಿಗೂ ಸಹಿತ ಈ ಸಂದರ್ಭದಲ್ಲಿ ವಂದನೆಗಳನ್ನು ಹೇಳ್ತೇವೆ. ವಿಶೇಷ ನನ್ನ ಎಲ್ಲ ಸಮಸ್ತ ಕರ್ನಾಟಕ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು, ನಮ್ಮ ವಿಭಾಗದ ವಿದ್ಯಾರ್ಥಿಗಳು, ಸಂಶೋಧನಾ ವಿದ್ಯಾರ್ಥಿಗಳು ಎಲ್ರಿಗೂ ಸಹಿತ ಮತ್ತೊಮ್ಮೆ ಮಗದೊಮ್ಮೆ ತುಂಬು ಹೃದಯದ ಒಂದು ವಂದನೆಗಳನ್ನು ಹೇಳ್ತೇವೆ. ಈ ಕಾರ್ಯಕ್ರಮದ ಯಶಸ್ವಿಯ ರೂವಾರಿಗಳು ಅವರೇ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ರಿಗೂ ಸಹಿತ PhD ಅಸೋಸಿಯೇಷನ್ ಅವರು ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಆ್ಯಂಡ್ ಗೆಸ್ಟ್ ಫ್ಯಾಕಲ್ಟಿ ಅಸೋಸಿಯೇಷನ್ನಿಂದ ಅವರು ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ಸೊ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹಾಯ ಸಹಕಾರ ನೀಡಿದ್ದಾರೆ. ಮಾಧ್ಯಮ ಮಿತ್ರದವರಿಗೂ ಸಹಿತ, ಎಲೆಕ್ಟ್ರಾನಿಕ್ ಮೀಡಿಯಾದವರಿಗೂ, ಬಹುಮುಖ್ಯವಾಗಿ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ನವರಿಗೂ ಸಹಿತ ಸಮಸ್ತವಾಗಿ ಎಲ್ರಿಗೂ ಈ ಸಂದರ್ಭದಲ್ಲಿ ವಂದನೆಗಳನ್ನು ಹೇಳಿ ಬಯಸ್ತೇವೆ. ಈಗ ಈ ಇನ್ನೇನು 2 ನಿಮಿಷಗಳಲ್ಲಿ ಶ್ರೀಗಳಿಂದ ಆಶೀರ್ವಚನ ಇರುತ್ತದೆ. ತದನಂತರ ಭೋಜನದ ವ್ಯವಸ್ಥೆ ಇದೆ. ಎಲ್ಲರಿಗೂ ನಮಸ್ಕಾರ. ಒಂದು ಅನೌನ್ಸ್ಮೆಂಟು, ಪ್ರೊಫೆಸರ್ KB ಗುಡ್ಸಿ ಸರ್ ಅವರ ಸಂಶೋಧನಾ ಎಲ್ಲ ವಿದ್ಯಾರ್ಥಿಗಳಿಂದ 2 ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟು ಅದರ ಮೇಲೆ ಕ್ಯಾಶ್ ಪ್ರೈಸ್ ಅವಾರ್ಡ್ ಅಂತ ಇಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. We wholeheartedly appreciate the generosity bestowed upon a teacher in the most academic way. ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠ ಡಂಬಳ ಗದಗ್ ಇವರಿಂದ ಆಶೀರ್ವಚನ. ಜನರನ್ನು ಸ್ಮರಿಸಿಕೊಂಡು ಘನಮನ ಸಂಪನ್ನರು, ಆದರ್ಶ ಕುಲಪತಿಗಳು ಆಗಿರುವಂಥ ಪ್ರೊಫೆಸರ್ KB ಗುಡ್ಸಿ ಅವರ ಅಭಿನಂದನಾ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮ ಕರ್ನಾಟಕ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾಗಿರುವಂಥ ಡಾಕ್ಟರ್ MP ನಾಡಗೌಡ ಅವರೇ, ದಾವಣಗೆರೆ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂಥ ಆತ್ಮೀಯರಾದ BD ಕುಂಬಾರ್ ಅವರೇ, ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಸಚಿವರಾಗಿರುವಂಥ ಮಾನ್ಯ A. ಚೆನ್ನಪ್ಪ ಅವರೇ, ಮೌಲ್ಯಮಾಪನ ಕುಲಸಚಿವರಾಗಿರುವಂಥ ಮಾನ್ಯ ನಿಜಲಿಂಗಪ್ಪ ಮಟ್ಟಿಹಾಳ್ ಅವರೇ, ಹಣಕಾಸು ಅಧಿಕಾರಿಗಳಾಗಿರುವಂಥ ಕೃಷ್ಣಮೂರ್ತಿ ಅವರೇ, ಇಂದು ಲೋಕಾರ್ಪಣೆಗೊಂಡಿರುವಂಥ ಘನಮನ ಸಂಪನ್ನರು ಅನ್ನುವಂಥ ಒಂದು ಮೌಲಿಕವಾಗಿರುವಂಥ ಅಭಿನಂದನಾ ಗ್ರಂಥದ ಸಮರ್ಥ ಸಂಪಾದಕರು, ಈ ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವಂಥ ನಮ್ಮ ನಾಡಿನ ಹೆಸರಾಂತ ವಿದ್ವಾಂಸರಾದ ಡಾಕ್ಟರ್ ವೀರಣ್ಣ ರಾಜೂರವರೇ, ಈ ಕಾರ್ಯಕ್ರಮದಲ್ಲಿ ಬಹಳ ಪ್ರೀತಿಯಿಂದ ಆಗಮಿಸಿದಂಥ ಪ್ರೊಫೆಸರ್ KB ಗುಡ್ಸಿ ಅವರ ಸಹೋದ್ಯೋಗಿಗಳೇ, ಅಭಿಮಾನಿಗಳೇ, ಶಿಷ್ಯ ಪ್ರಶಿಷ್ಯರೇ, ಮಿತ್ರರೇ, ಈ ಒಂದು ಕಾರ್ಯಕ್ರಮದ ಕೇಂದ್ರ ವ್ಯಕ್ತಿಗಳಾಗಿರುವಂಥ ಪ್ರೊಫೆಸರ್ ಗುಡ್ಸಿ ದಂಪತಿಗಳೇ, ತಮಗೆಲ್ಲರಿಗೂ ಶರಣಾರ್ಥಿಗಳು. ಸಮಯ ಬಹಳ ಆಗಿದ್ದರೂ ಕೂಡ ನೀವೆಲ್ಲ ಶಾಂತ ರೀತಿಯಿಂದ ಕೂತ್ಕೊಂಡಿದ್ದೀರಿ.
ಅನೇಕ ಅಭಿನಂದನಾ ಸಮಾರಂಭಗಳಿಗೆ ನಾನು ಹೋಗ್ತೀನಿ. ಒಂದೊಂದು ಅಭಿನಂದನಾ ಸಮಾರಂಭ ಒಂದೊಂದು ರೀತಿ. ಯಾರಿಗೆ ನಾವು ಅಭಿನಂದನೆ ಮಾಡಬೇಕಾಗಿರ್ತದಲ್ಲ ಆ ವ್ಯಕ್ತಿಗಳಿಗೆ ಅಭಿನಂದನೆ ಮಾಡಿದ ಮೇಲೆ ಯಾರೂ ಇರಂಗಿಲ್ಲ ಒಮ್ಮೆ. ಅಂಥದ್ರಾಗ ಆಯೋಜಕರು ನೀವು ಒಂದೆರಡು ಮಾತಾಡ್ರಿ ಅಂತೇಳಿ ಗದ್ದಲ ನಡೆದಿರ್ತದ. ಅಂಥದ್ರಾಗ ನಮ್ಮ ಕೈಯಾಗ ಮೈಕ್ ಕೊಟ್ಟು ಮಾತಾಡಿಸಿದಂಥ ಅನೇಕ ಸಂದರ್ಭಗಳನ್ನು ಕೂಡ ನಾನು ನೋಡಿದ್ದೀನಿ. ಆದರೆ ನೀವು ಎಷ್ಟು ಪ್ರೀತಿ ಅಭಿಮಾನದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಅಂದರೆ, ಬಹುಶಃ ನಮ್ಮ ಪ್ರೊಫೆಸರ್ KB ಗುಡಿಸಿ ಅವರು ನಾನು ಭಾಳ ಅದೃಷ್ಟವಂತ ಅಂಥೇಳಿ ಎಲ್ಲ ರೀತಿಯಿಂದ ಅದೃಷ್ಟವಂತ ಅಂತ ಹೇಳ್ಕೊಂಡು ಬಂದರು. ನೀವು ಇಷ್ಟೊತ್ತಾದರೂ ಕೂತ್ಕೊಂಡಿದ್ರಲ್ಲಿ ಈ ದೃಷ್ಟಿಯಲ್ಲೂ ಕೂಡ ಅವರು ಅದೃಷ್ಟವಂತರೇ. ಸಮಯ ಬಹಳ ಆಗಿರೋದ್ರಿಂದ ಒಂದು ಸಣ್ಣ ಕತೆ ಹೇಳಿ ನನ್ನ ಮಾತು ಮುಗಿಸ್ಬಿಡ್ತೀನಿ. ನಮ್ಮ ದೇಶದೊಳಗೆ ಪುಣ್ಯಕ್ಷೇತ್ರಗಳು ತೀರ್ಥಕ್ಷೇತ್ರಗಳು ಭಾಳ ಅದಾವೆ, ನಿಮಗೆಲ್ಲ ಗೊತ್ತಿರುವಂಥದ್ದು. ದಕ್ಷಿಣದಲ್ಲಿ ರಾಮೇಶ್ವರ, ತಿರುಪತಿ, ಉತ್ತರದಲ್ಲಿ ಕಾಶಿ, ಕೇದಾರ, ಇಂಥ ಅನೇಕ ತೀರ್ಥಕ್ಷೇತ್ರಗಳದಾವೆ. ಈ ತೀರ್ಥಕ್ಷೇತ್ರಗಳಿಗೆ ಅನೇಕ ಜನ ಯಾತ್ರಾರ್ಥಿಗಳಾಗಿ ಭಕ್ತರಾಗಿ ಹೋಗ್ತಾರೆ. ಹಾಗೆ ಕೆಲವು ಜನ ಒಂದು ಗುಂಪು ಮಾಡಿಕೊಂಡು ಅದ್ರಾಗ ಹೆಣ್ಮಕ್ಳಿದ್ರು, ಗಂಡು ಮಕ್ಕಳಿದ್ರು, ಸಣ್ಣ ಮಕ್ಕಳಿದ್ರು, ಎಲ್ಲರೂ ಕೂಡಿಕೊಂಡು ತಿರುಪತಿ ವೆಂಕಟೇಶ್ವರ ದರ್ಶನಕ್ಕೆ ಹೊರಟಿದ್ರು. ಅಲ್ಲಿ ಗುಡ್ಡ ಹತ್ತಬೇಕು. ಗುಡ್ಡ ಹತ್ತೋದಂದ್ರೆ ಸಾಮಾನ್ಯ ಕೆಲಸ ಅಲ್ಲ, ಅದು ಆಯಾದ ಕೆಲಸ. ಈ ಆಯಾಸವನ್ನು ಕಳ್ಕೊಳ್ಳೋದಕ್ಕೆ ಅವರು ಗೋವಿಂದ 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 ಅನ್ಕೊಂತನೇ ಗುಡ್ಡ ಹತ್ತಾ ಇದ್ದರು. ಅದು ಎರಡು ರೀತಿಯಿಂದ ಪ್ರಯೋಜನಕಾರಿ. ಒಂದು, ನಮಗಾಗುವಂಥ ಆಯಾಸವನ್ನು ಕಡಿಮೆ ಮಾಡಿಕೊಳ್ಳೋ ದೃಷ್ಟಿಯಿಂದ, ಇನ್ನೊಂದು ಭಗವಂತನ ನಾಮಸ್ಮರಣೆ. ಎಲ್ಲರೂ ಗೋವಿಂದ 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 ಅನ್ಕೊಂತ ಗುಡ್ಡ ಹತ್ತಿದ್ರು. ಆ ಗುಂಪಿನೊಳಗೆ ಒಂದು ಹೊಸ ಜೋಡಿ, ಅದೇ ಆಗ ಮದುವೆ ಆಗಿರುವಂಥ ಒಂದು ಜೋಡಿ ಇತ್ತು. ಎಲ್ಲರೂ ಗೋವಿಂದ ಗೋವಿಂದ ಅಂತಿದ್ರು. ಅದೇನು ಜೋಡಿ ಇತ್ತಲ್ಲ ಅದರಲ್ಲಿರುವಂಥ ಹೆಣ್ಮಗಳು ಅವ್ರ ಅಂದಂಗ ಅಂತಿದ್ಲು. ಅಲ್ಲಿ ಹುಡುಗರು ಇದ್ದರು. ಹುಡುಗರು ಅಂದರೆ ಅವ್ರದ್ದು ಸ್ವಭಾವ ಹುಡುಕು ಸ್ವಭಾವ. ಎಲ್ಲರೂ ಗೋವಿಂದ ಗೋವಿಂದ ಅಂತಾರೆ. ಈ ಹೆಣ್ಮಗಳು ಹೊಸದಾಗಿ ಮದುವೆ ಆದ ಹೆಣ್ಮಗಳು ಅವ್ರ ಅಂದಂಗ ಅಂತಾಳಲ್ಲ, ಯಾಕಂತ ಅವರಿಗೆ ಕುತೂಹಲ. ಅವರು ಒಂದು ಸಂದರ್ಭ ನೋಡಿಕೊಂಡು ಆ ಹೆಣ್ಮಗಳನ್ನ ಕೇಳಿದ್ರು, ಎಲ್ಲರೂ ಗೋವಿಂದ ಗೋವಿಂದ ಅಂತಾರೆ, ನೀ ಮಾತ್ರ ಅವ್ರ ಅಂದಂಗ ಅಂತೀಯಲ್ಲ, ಯಾಕೆ ಅಕ್ಕ ಅಂಥೇಳಿ ಕೇಳಿದರು. ಅವಾಗ ಆ ಹೆಣ್ಮಗಳು ಹೇಳಿದರು, ನೋಡಿ ಎಲ್ಲರೂ ಗೋವಿಂದ ಗೋವಿಂದ ಅಂತಾರೆ, ನಮ್ಮ ಮನೆಯವ್ರ ಹೆಸರು ಗೋವಿಂದ, ನಾನು ಅವ್ರ ಹೆಸರು ಬಹಿರಂಗದಾಗ ಅನ್ನಕ್ಕೆ ಬರೋದಿಲ್ಲ, ಅವ್ರು ಗೋವಿಂದ ಅಂತಾರೆ, ಅದಕ್ಕೆ ನಾನು ಅವ್ರ ಅಂದಂಗ ಅಂತ ಹೇಳಕತ್ತೀನಿ. ಈಗ ನಾ ಈ ಕತೆ ಯಾಕೆ ಹೇಳಕತ್ತೀನಿ ಅಂದ್ರೆ, ಇಲ್ಲಿವರೆಗೂ ವೀರಣ್ಣ ರಾಜೂರವರು, ಮಟ್ಟಿಹಾಳವರು, ನಮ್ಮ BD ಕುಂಬಾರವರು, ನಾಡಗೌಡರು, ಚೆನ್ನಪ್ಪವ್ರು ಏನು ಹೇಳ್ಯಾರಲ್ಲ ಅವ್ರ ಅಂದಂಗ ಅಂದುಬಿಟ್ರೆ ನಮ್ಮ ಭಾಷಣ ಮುಗೀತು ಅಂತ ನಾ ತಿಳ್ಕೊಂಡೀನಿ. ಇಲ್ಲಿವರೆಗೂ ಭಾಳ ಒಳ್ಳೆ ರೀತಿಯಿಂದ ಈ ಕಾರ್ಯಕ್ರಮ ನಡೀತು. ಭಾಳ ಸಮಾಧಾನದಿಂದ ಶಾಂತಿಯಿಂದ ಈ ಕಾರ್ಯಕ್ರಮ ನಡೀತು. ನಮ್ಮ ಪ್ರೊಫೆಸರ್ ಗುಡಿಸಿ ಅವರು ಯಾವ ವಿಷಯನೂ ಕೂಡ ಮರಿಲಾರ್ದನೆ ಸವಿಸ್ತಾರವಾಗಿ ತಮ್ಮ ಈ ಒಂದು ಸಾಧನೆಯ ಹಾದಿಯನ್ನು ಕುರಿತು ನಮಗೆಲ್ಲ ಬಹಳ ಚೆನ್ನಾಗಿ ತಿಳಿಸ್ಕೊಟ್ರು. ಈ ಹಾದಿಯಲ್ಲಿ ನೆರವಾಗಿರುವಂಥ ಎಲ್ಲ ವ್ಯಕ್ತಿಗಳನ್ನು ಕೂಡ ಅತ್ಯಂತ ಕೃತಜ್ಞತೆಯಿಂದ ಅವರು ಸ್ಮರಿಸಿದರು. ನಿಜಕ್ಕೂ ಅವರೊಬ್ಬ ಆದರ್ಶ ಕುಲಪತಿ, ಅಪರೂಪದ ಕುಲಪತಿ ಅನ್ನೋದಕ್ಕೆ ಇದಕ್ಕಿಂತಲೂ ಹೆಚ್ಚಿನ ನಿದರ್ಶನ ಬೇಕಿಲ್ಲ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅಷ್ಟು ಒಳ್ಳೆಯ ಒಂದು ಸಹೃದಯಿಯಾಗಿರುವಂಥ ಕುಲಪತಿಗಳು ನಮ್ಮ ಗುಡಿಸಿಯವರು. ನಿಜವಾಗಿಯೂ ಗುಡಿಸಿಯವರಿಗೆ ಯಾವುದೇ ಒಂದು ಇಷ್ಟು ಕೆಲಸ ಮಾಡಿದರೂ ಕೂಡ ನಾನು ಮಾಡಿದೆ ಅನ್ನುವಂಥ ಅಹಮ್ಮಿಕೆ ಇಲ್ಲ. ಎಷ್ಟು ಸರಳ ಸಂಪನ್ನ ವ್ಯಕ್ತಿಗಳು, ಎಂಥ ಒಂದು ನಯ ವಿನಯ ಶಿಸ್ತು ಸೌಜನ್ಯ ಅವರಲ್ಲಿದೆ ಅನ್ನೋದ್ರೆ ಅದನ್ನೆಲ್ಲ ನಾವೆಲ್ಲ ನೋಡಿ ಕಲಿಬೇಕು. ಅಂಥ ಒಂದು ಶಿಸ್ತು ಸೌಜನ್ಯವನ್ನು ಹೊಂದಿರುವಂಥ ವ್ಯಕ್ತಿ. ಅನೇಕರು ಇಲ್ಲಿ ಮಾತನಾಡಿರುವಂಥವ್ರು ಹೇಳಿದರು, ಅವರಲ್ಲಿ ಪ್ರತಿಭೆ ಇದೆ, ಪರಿಶ್ರಮ ಇದೆ, ವಿನಯವಂತಿಕೆ ಇದೆ. ಇವೆಲ್ಲ ಬಹಳ ಮುಖ್ಯವಾಗಿರುವಂಥ ಗುಣಗಳು. ಒಬ್ಬ ವ್ಯಕ್ತಿ ಎತ್ತರಕ್ಕೆ ಬೆಳಿಬೇಕಾಗಿದ್ದರೆ ಪ್ರತಿಭೆ ಇರಬೇಕು. ಬರೀ ಪ್ರತಿಭೆ ಇದ್ದರೆ ಏನೂ ಉಪಯೋಗ ಆಗೋದಿಲ್ಲ. ಪ್ರತಿಭೆ ಇತ್ತು, ಅವನಲ್ಲಿ ವಿನಯ ಇರಲಿಲ್ಲ ಅಂದರೆ ಆ ಪ್ರತಿಭೆಗೆ ಬೆಲೆ ಇಲ್ಲ. ಮತ್ತು ಪ್ರತಿಭೆ ಇತ್ತು, ವಿನಯನೂ ಇತ್ತು, ಪರಿಶ್ರಮ ಇರಲಿಲ್ಲ ಅಂದರೆ ಆ ವ್ಯಕ್ತಿ
ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕಾಗಿ ನಮ್ಮ ಪ್ರೊಫೆಸರ್ ಕೆ ವಿ ಗುಡಿಶಿ ಅವರು ಪ್ರತಿಭೆ, ಪರಿಶ್ರಮ, ವಿನಯವಂತಿಕೆಯ ತ್ರಿವೇಣಿ ಸಂಗಮ ಅಂದರೆ ಅದು ಅತಿಶಯೋಕ್ತಿ ಅಲ್ಲ. ಅವರು ಬಹಳ ಪರಿಶ್ರಮ ಪಟ್ಟು ಇಷ್ಟೆಲ್ಲ ಉನ್ನತವಾಗಿರುವಂಥ ಹುದ್ದೆಗೆ ಏರಿ ಬಂದರು ಅನ್ನೋದನ್ನು ಅವ್ರ ಬದುಕಿನ ಹೋರಾಟದಲ್ಲಿ ನಾವೆಲ್ಲ ನೋಡಿದ್ದೇವೆ. ಅದರ ಜೊತೆಗೆ ಇಷ್ಟೊಂದು ಎತ್ತರದ ಸ್ಥಾನಕ್ಕೆ ಹೋದ ಮೇಲೆ ವಿನಯವಂತಿಕೆ ಉಳಿಯೋದು ಭಾಳ ಕಷ್ಟ. ನನ್ನ ಮುಂದೆ ಯಾರು ಅನ್ನುವಂಥ ಒಂದು ಅಹಮ್ಮಿಕೆ ಮನುಷ್ಯನಲ್ಲಿ ಬರ್ತದೆ. ಅವರು ಒಂದು ಪ್ರತಿಷ್ಠಿತ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದರೂ ಕೂಡ ನಾನು ಕುಲಪತಿ ಅನ್ನುವಂಥ ಅಹಮ್ಮಿಕೆ ಅವರಲ್ಲಿ ಬರದೇ ಇರೋದೇ ಅವರೊಬ್ಬ ದೊಡ್ಡ ವ್ಯಕ್ತಿ ಅನ್ನೋದಕ್ಕೆ ಸಾಕ್ಷಿ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಅಂಥ ಒಂದು ಒಳ್ಳೆಯ ಒಂದು ವ್ಯಕ್ತಿತ್ವ ಅವ್ರದ್ದು. ಬಹಳ ಒಳ್ಳೆಯ ರೀತಿಯಿಂದ ಅವರು ತಮ್ಮ ಬದುಕಿನ ಹಾದಿಯನ್ನು ನಮಗೆಲ್ಲ ತಿಳಿಸ್ಕೊಟ್ರು. ಪ್ರಾರಂಭದಲ್ಲಿ ಹೇಳಿದರು, ನಾನು ನನ್ನ ಬದುಕಿನ ಹಾದಿಯನ್ನು ಹೇಳೋದು ದೊಡ್ಡಸ್ತಿಕೆ ಅಲ್ಲ, ಆದರೆ ಇಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಅದರಿಂದ ಕಿಂಚಿತ್ತರಾದರೂ ಒಂದು ಪ್ರೇರಣೆ ಸಿಗಬಹುದು ಅನ್ನುವಂಥ ಒಂದು ಕಾರಣಕ್ಕಾಗಿ ನಾವು ಯಾವ ರೀತಿ ಸಮಾಜದಲ್ಲಿ ಬಾಳಬೇಕು, ಯಾವ ರೀತಿ ಸಮಾಜದಲ್ಲಿ ಬದುಕಬೇಕು, ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಯಾವ ರೀತಿ ನಮ್ಮ ಸಾಧನೆಯನ್ನು ಮುಂದುವರಿಸಬೇಕು ಅನ್ನೋದನ್ನು ಅವರು ತಿಳಿಸ್ಕೊಟ್ರು. ನಿಜವಾಗಿಯೂ ಭಾಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂಥದ್ದು ಎಲ್ಲರಿಗೂ ತಿಳಿದಿರುವಂಥ ಸಂಗತಿ. ಒಂದು ಕಡೆ ಹಣಕಾಸಿನ ತೊಂದರೆ, ಇನ್ನೊಂದು ಕಡೆ ಕೊರೋನಾ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಕೂಡ ಒಂದು ಪ್ರತಿಷ್ಠಿತ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಅವರು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರನ್ನ ಪ್ರೀತಿಯಿಂದ ಸ್ನೇಹದಿಂದ ಮಾತನಾಡಿಸಿ ಅವರೆಲ್ಲರಿಂದ ಸಹಕಾರವನ್ನು ಸಹಯೋಗವನ್ನು ಪಡೆದು ಅವರು ಬಹಳ ಯಶಸ್ವಿಯಾಗಿ ಕರ್ನಾಟಕ ವಿಶ್ವವಿದ್ಯಾಲಯವನ್ನು ಮುನ್ನಡೆಸಿದರು ಅನ್ನೋದು ನಮಗೆಲ್ಲರಿಗೂ ತಿಳಿದಿರುವಂಥ ಸಂಗತಿ. ಬಹುಶಃ ಇದು ಇವತ್ತಿನ ದಿನಮಾನದಲ್ಲಿ ಭಾಳ ಮುಖ್ಯ. ಯಾಕಂದರೆ ಅವರು ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಷ್ಟು ಯಶಸ್ವಿ ಕುಲಪತಿಗಳಾಗಿ ಇವತ್ತು ನಮ್ಮ ಕಣ್ಣೆದುರಿಗಿದ್ದಾರೆ. ನಮ್ಮ ಯಾರೋ ಒಬ್ಬರು ಹೇಳಿದರು, ಇದು ಬಹಳ ಈ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಪ್ರೊಫೆಸರ್ ಸಂಕನೂರ್ ಅವರು ಹೇಳಿದರು, ಡಿ.ಸಿ. ಪಾವಟೆ ಅವರು, ನಂಜುಂಡಪ್ಪ ಅವರು, R.C. ಹಿರೇಮಠರಂಥವರು, ಘಟಾನುಘಟಿಗಳು S.G. ದೇಸಾಯಿ ಅಂಥವ್ರು, ನಮ್ಮ ನಾಡಗೌಡರು ಹೇಳಿದ್ರು, ಇಂಥ ಘಟಾನುಘಟಿಗಳು ಕುಳಿತಿರುವಂಥ ಕುರ್ಚಿ ಅದು. ಅಂಥ ಕುರ್ಚಿಯಲ್ಲಿ ಪ್ರೊಫೆಸರ್ ಗುಡಿಶಿ ಅವರು ವಿರಾಜಮಾನರಾಗಿ ಅದೇ ಒಂದು ಮಾಲಿಕೆಯಲ್ಲಿ ಈ ಒಂದು ವಿಶ್ವವಿದ್ಯಾಲಯವನ್ನು ಮುನ್ನಡೆಸಿರುವಂಥದ್ದು ನಾವೆಲ್ಲ ಹೆಮ್ಮೆ ಪಡುವಂಥ ಸಂಗತಿ. ಇವತ್ತು ಕರ್ನಾಟಕ ವಿಶ್ವವಿದ್ಯಾಲಯ ಇತಿಹಾಸದಲ್ಲಿ ಏನೊಂದು ಪಾವಟೆಯವರು, R.C. ಹಿರೇಮಠರು, S.G. ದೇಸಾಯಿ ಅವರು, ಒಡೆಯರವರು, ಈ ಒಂದು ಮಾಲಿಕೆ ಇದೆಯಲ್ಲ, ಆ ಮಾಲಿಕೆಯಲ್ಲಿ ಮತ್ತೊಂದು ಸೇರ್ಪಡೆ ಅಂದರೆ ಪ್ರೊಫೆಸರ್ ಕೆ.ಬಿ. ಗುಡಿಶಿ ಅವರು ಅನ್ನೋದನ್ನು ಈ ಸಂದರ್ಭದಲ್ಲಿ ಬಹಳ ಅಭಿಮಾನದಿಂದ ಹೇಳ್ತೀನಿ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಬಹಳ ಸಂಯಮ ಇರಬೇಕಾಗ್ತದೆ, ತಾಳ್ಮೆ ಇರಬೇಕಾಗ್ತದೆ, ಸಹನಶೀಲತೆ ಇರಬೇಕಾಗ್ತದೆ. ಈ ಗುಣಗಳು ನಮ್ಮಲ್ಲಿ ಇರಲಿಲ್ಲ ಅಂದರೆ ನಾವು ಕಾರ್ಯವನ್ನು ಮಾಡೋದು ಸಮಾಜದಲ್ಲಿ ಬಹಳ ಕಷ್ಟ ಆಗ್ತದೆ. ಎಲ್ಲರೂ ನಾ ಹೇಳಿದಂಗೆ ಕೇಳಬೇಕು, ಎಲ್ಲವೂ ನನ್ನ ಮೂಗಿನ ನೇರಕ್ಕೆ ನಡಿಬೇಕು ಅಂದರೆ ಇವತ್ತಿನ ದಿನಮಾನದಲ್ಲಿ ಸಾಧ್ಯ ಇಲ್ಲ. ಯಾಕಂದ್ರೆ ಮನೆಯಾಗಿನ ಮಕ್ಕಳು ಕೂಡ ಒಮ್ಮೆ ನಮ್ಮ ಮಾತು ಕೇಳೋದಿಲ್ಲ. ಹಾಗಾಗಿ ಎಲ್ಲರನ್ನ ಪ್ರೀತಿಯಿಂದ ಕಂಡು ಎಲ್ಲರಿಂದ ಕೆಲಸವನ್ನು ಪಡೆಯುವಂಥ ಒಂದು ಕಾರ್ಯವನ್ನು ಪ್ರೊಫೆಸರ್ ಗುಡಿಶಿ ಅವರು ಮಾಡಿದರು. ಬಹಳ ಒಳ್ಳೆಯ ರೀತಿಯಿಂದ ವಿನಯವಂತಿಕೆಯಿಂದ. ನಿಜವಾಗಿಯೂ ಡಿ.ವಿ.ಜಿ. ಅವರ ಒಂದು ಮಾತು ನನಗೆ ನೆನಪಿಗೆ ಬರ್ತದೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಈ ಒಂದು ಡಿ.ವಿ.ಜಿ. ಅವರ ಈ ಕಗ್ಗಕ್ಕೆ ಒಂದು ಭಾಷ್ಯ, ಒಂದು ವ್ಯಾಖ್ಯಾನ ರೂಪದಲ್ಲಿ ಬದುಕಿದಂಥವ್ರು ಅಂದರೆ ನಮ್ಮ ಪ್ರೊಫೆಸರ್ ಕೆ.ಬಿ. ಗುಡಿಶಿ ಅವರು ಅನ್ನೋದನ್ನು ಈ ಸಂದರ್ಭದಲ್ಲಿ ಬಹಳ ಅಭಿಮಾನದಿಂದ ಹೇಳ್ತೀನಿ. ಅವರು ಪರೋಪಕಾರದ ಬದುಕನ್ನು ಬದುಕಿದರು. ಹುಲ್ಲಾಗು ಬೆಟ್ಟದಡಿ, ನೋಡಿರಿ, ಬೆಟ್ಟದ ಅಡಿಯಲ್ಲಿರುವಂಥ ಹುಲ್ಲು ಎಷ್ಟು ಪ್ರಾಣಿಗಳಿಗೆ ಅದು ಆಹಾರ ಆಗ್ತದೆ. ಅದು ನಂತರ ಒಂದು ರೀತಿಯಲ್ಲಿ ಪರೋಪಕಾರದ ಬದುಕು. ಮನೆಗೆ ಮಲ್ಲಿಗೆ ನೋಡ್ರಿ, ಎಲ್ಲರಿಗೂ ಸಂತೋಷವನ್ನುಂಟು ಮಾಡುವಂಥ ವ್ಯಕ್ತಿಯಾಗಿ ಅವರು ಬದುಕಿದರು. ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರೆ, ಒಂದು ಕಾರ್ಯವನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿರ್ಬೋದು, ಒಂದು ಪರಿವಾರವನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಸಂದರ್ಭ ಇರೋದು, ಅನೇಕ ಕಷ್ಟಗಳು ಬರ್ತವೆ. ಈ ಜೀವನ ಅಂದರೆ ಅದು ಕಷ್ಟದಿಂದ ಕೂಡಿರುವಂಥದ್ದು. ಅಂಥ ಕಷ್ಟಗಳ ಸಂದರ್ಭದಲ್ಲಿಯೂ ಕೂಡ ಗಟ್ಟಿಯಾಗಿ ನಿಂತು, ಕಲ್ಲಿನಂತೆ ನಿಂತು ಅವನ್ನು ಎದುರಿಸುವಂಥ ಒಂದು ಆತ್ಮಶಕ್ತಿ ಏನಿದೆ ಅಲ್ಲ, ಅದು ನಮ್ಮ ಕೆ.ಬಿ. ಗುಡಿಶಿಯವರಲ್ಲಿದೆ ಅನ್ನೋದನ್ನು ಅವರ ಬದುಕಿನಲ್ಲಿ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲಿಂಗ, ಯಾರೇ ಅವರ ಹತ್ರ ಹೋಗಿ ಸಹಾಯ ಕೇಳಿದರೂ ಕೂಡ
ಮನಸ್ಸಿನಿಂದ ಅವರಿಗೆ ಸಹಾಯ ಮಾಡುವಂಥ ಅನುಕೂಲತೆಗಳನ್ನು ಒದಗಿಸಿಕೊಡುವಂಥ ಒಂದು ಕಾರ್ಯವನ್ನು KB ಗುಡಿಸಿಯವರು ತಮ್ಮ ಬದುಕಿನುದ್ದಕ್ಕೂ ಮಾಡಿಕೊಂಡು ಬಂದಿರುವಂಥದ್ದನ್ನು ನಾವೆಲ್ಲ ನೋಡ್ತೀವಿ. ಈ ರೀತಿಯಲ್ಲಿ ಕೊನೆಯದಾಗಿ ಅವ್ರು ಏನು ಹೇಳ್ತಾರೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ನಿಮ್ಮೆಲ್ಲರಲ್ಲಿ ಒಂದಾಗಿ ಬದುಕಿದಂಥವರು KB ಗುಡಿಸಿಯವರು. ನೋಡಿರಿ, ಆ ಕಾರಣಕ್ಕಾಗಿಯೇ ನೀವೆಲ್ಲ ಇಷ್ಟು ಸಂಖ್ಯೆಯಲ್ಲಿ ಬಂದು ಅವರ ಈ ಒಂದು ಅಭಿನಂದನಾ ಸಮಾರಂಭವನ್ನು ಇಲ್ಲಿ ನೆರವೇರಿಸಿದಿರಿ. ಬಹುಶಃ ಇಂಥ ಒಬ್ಬ ಅಪರೂಪದ ಕುಲಪತಿ ಬಹುಶಃ ನಾನು ಇತ್ತೀಚಿನ ದಿನಗಳಲ್ಲಿ ಕಂಡಿದ್ದು ಬಹಳ ಅಪರೂಪ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಅವರು ಅಪರೂಪದ ಕುಲಪತಿಗಳು ಹೌದು, ಯಶಸ್ವಿ ಕುಲಪತಿಗಳು ಕೂಡ ಹೌದು. ಆ ರೀತಿಯಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದಿದ್ದಾರೆ. ನಮ್ಮ BD ಕುಂಬಾರ್ ಅವರು ಕೂಡ ಅದೇ ಮಾಲಿಕೆಯಲ್ಲಿ ಬರುವಂಥವರು. ಅವರು ಕೂಡ ಇವತ್ತು ದಾವಣಗೆರೆ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಬಹಳ ಒಳ್ಳೆಯ ರೀತಿಯಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುವಂಥದ್ದು ಕುಲಪತಿಗಳ ಅತ್ಯಂತ ಪ್ರಮುಖವಾಗಿರುವಂಥ ಒಂದು ಕರ್ತವ್ಯ. ವಿಶ್ವವಿದ್ಯಾಲಯ ಅಂದರೆ ಒಂದು ಕುಟುಂಬ ಇದ್ದಂಗೆ. ಈ ಕುಟುಂಬದಲ್ಲಿ ಬೇರೆ ಬೇರೆ ಮನಸ್ಥಿತಿ ವ್ಯಕ್ತಿಗಳಿರ್ತಾರೆ. ಅವರೆಲ್ಲರ ಜೊತೆಗೆ ಹೊಂದಿಕೊಂಡು ಅವ್ರನ್ನೆಲ್ಲರನ್ನೂ ಪ್ರೀತಿಯಿಂದ ಕಂಡು ವಿಶ್ವಾಸಕ್ಕೆ ತೆಗೆದುಕೊಂಡು ಇಡೀ ವಿಶ್ವವಿದ್ಯಾಲಯದಂಥ ಒಂದು ಕುಟುಂಬವನ್ನು ಮುನ್ನಡೆಸೋದು ಏನಿದೆಯಲ್ಲ, ಭಾಳಷ್ಟು ಜನ ಹೇಳಿದ ಹಾಗೆ ಅದೊಂದು ಚಾಲೆಂಜಿಂಗ್ ಅಂಥ ಒಂದು ಸವಾಲನ್ನು ಸಮರ್ಥವಾಗಿ ಎದುರಿಸಿ ಈ ವಿಶ್ವವಿದ್ಯಾಲಯವನ್ನು ಅವರು ಮುನ್ನಡೆಸಿಕೊಂಡು ಬಂದರು. ಯಾವುದೇ ಒಂದು ಕಪ್ಪು ಕಲೆ ಇಲ್ಲದಂತೆ ತಮ್ಮ ಬದುಕನ್ನು ಸಾಗಿಸಿರುವಂಥದ್ದು ಬಹಳ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳಾದವರು ಕಾರ್ಯನಿರ್ವಹಿಸೋದಂದ್ರೆ ಭಾಳ ಕಷ್ಟದ ಕೆಲಸ. ನಾವು ಸ್ವಾಮಿಗಳಿದ್ದೀವಿ, ನಮಗೇನು ಹೆದರಿಕೆ ಇಲ್ಲ. ಯಾಕಂದರೆ ಇವತ್ತು ವಿಶ್ವವಿದ್ಯಾಲಯಗಳಲ್ಲಿ ಈ ರಾಜಕೀಯ ವ್ಯವಸ್ಥೆ ಏನಿದೆಯಲ್ಲ ಭಾಳ ಹಸ್ತಕ್ಷೇಪ ಮಾಡ್ತಾಯಿತ್ತು. ಇವತ್ತು ಒಳ್ಳೆಯ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡೋದು ಕೂಡ ಕಷ್ಟ ಆಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಒಂದು ಕಾಲ ಇತ್ತು, ವಿಶ್ವವಿದ್ಯಾಲಯದ ಅಧಿಕಾರಿಗಳನ್ನು ಪ್ರಾಧ್ಯಾಪಕರನ್ನು ಮಾತಾಡಿಸ್ಬೇಕಾಗಿತ್ತು ಅಂದರೆ ರಾಜಕಾರಣಿಗಳು ಹೆದರ್ತಿದ್ರು. ಅಂಥ ಒಂದು ಕಾಲ ಇತ್ತು. ಆದರೆ ಇವತ್ತು ಇಡೀ ವಿಶ್ವವಿದ್ಯಾಲಯವನ್ನು ನಿಯಂತ್ರಿಸುವಂಥ ಒಂದು ಕಾರ್ಯವನ್ನು ಇವತ್ತಿನ ರಾಜಕಾರಣಿಗಳು ಮಾಡ್ತಾಯಿದ್ದಾರೆ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ KB ಗುಡಿಸಿಯವರು ಈ ವಿಶ್ವವಿದ್ಯಾಲಯವನ್ನು ಮುನ್ನಡೆಸಿರುವಂಥದ್ದು ಬಹಳ ನಮಗೆಲ್ಲ ಸಂತೋಷ ಮತ್ತು ಹೆಮ್ಮೆಯನ್ನು ಉಂಟು ಮಾಡಿದೆ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮ್ಮ DVG ಅವರು ಇನ್ನೊಂದು ಮಾತು ಹೇಳ್ತಾರೆ, ಎಳೆಯಿಂದ ಮೊಳಕೆ ಒಗೆಯೊಂದು ತಮಟೆಗಳಿಲ್ಲ, ಫಲಮಾಗುವೊಂದು ತುತ್ತೂರಿ ದನಿಯಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿನಿನ್ನ ತುಟಿಗಳನ್ನು ಮಂಕುತಿಮ್ಮ. ನಾವು ಏನೇ ಮಾಡಿದರೂ ಕೂಡ ಜನ ಅದನ್ನು ಹೊಗಳ್ಳಿ ಅಂಥೇಳಿ ನಾವು ಮಾಡೋಕ್ಕೆ ಹೋಗಬಾರ್ದು. ನಾವು ಮಾಡಬೇಕದು ನಮ್ಮ ಕರ್ತವ್ಯ. ಆದರೆ ಕೀರ್ತಿಗಾಗಿ ಅಥವಾ ಜನ ನನ್ನನ್ನು ವೈಭವೀಕರಿಸಲಿ ಅನ್ನುವಂಥ ಒಂದು ದೃಷ್ಟಿಕೋನ ಇಟ್ಟುಕೊಂಡು ನಾವು ಏನನ್ನು ಮಾಡಬಾರ್ದು. ನಮ್ಮ 3 ಕೆಲಸಗಳನ್ನು 3 ವಚನಗಳನ್ನು ಅವರು ನಾನು ಪಾಲಿಸಿಕೊಂಡು ಬಂದೀನಿ ಅಂತ ಹೇಳಿದರು. ಕಾಯಕವೇ ಕೈಲಾಸ, ಮಾಡುವಂತಿರಬೇಕು ಮಾಡದಂತಿರಬೇಕು. ಈ ಒಂದು ವಚನ ನೋಡ್ರಿ, ಒಂದು ಕಾಯಕವೇ ಕೈಲಾಸ, ಮಾಡುವಂತಿರಬೇಕು ಮಾಡದಂತಿರಬೇಕು, ದಯವೇ ಧರ್ಮದ ಮೂಲ. ಈ 3 ವಚನಗಳ ಸಾಲುಗಳೇನದಾವಲ್ಲ ಅವರ ಬದುಕಿಗೆ ಬೆಳಕನ್ನು ನೀಡಿವೆ ಅನ್ನುವಂಥ ಒಂದು ಮಾತನ್ನು ಮರಿಬಾರ್ದು. ಯಾಕಂದರೆ ನಾವು ಏನೇ ಮಾಡಿದರೂ ಕೂಡ ಜನ ಅದನ್ನು ಹೊಗಳ್ಳಿ ಅಂಥೇಳಿ ನಾವು ಮಾಡ್ತೀವಿ. ಆದರೆ ಗುಡಿಸೋರು ಹೇಗೆ ಮಾಡ್ಕೊಂಡ್ಬಂದರು, ಮಾಡುವಂತಿರಬೇಕು ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ವಿಶ್ವವಿದ್ಯಾಲಯವನ್ನು ಅವರು ಮುನ್ನಡೆಸಿಕೊಂಡು ಬಂದಿರುವಂಥದ್ದು ನಮಗೆಲ್ಲ ಸಂತೋಷವನ್ನುಂಟು ಮಾಡಿದಂಥ ವಿಷಯ. ಅದಕ್ಕೇ ಹೇಳ್ತಾರೆ, ಭೂಮಿ ಒಳಗೆ ಬಿತ್ತಿದ ಆ ಕಾಳು ಮೊಳಕೆ ಒಡೆದು ಸಸಿಯಾಗಿ ಮೇಲೆ ಬರ್ತದೆ. ನಾನು ಮೊಳಕೆ ಒಡೆದು ಸಸಿಯಾಗಿ ಮೇಲೆ ಬರಕತ್ತೀನಿ ಅಂಥೇಳಿ ತಮಟೆ ಬಾರಿಸೋದಿಲ್ಲ, ಅದು ಮೌನವಾಗಿಯೇ ಅದು ಮೇಲೆ ಬರ್ತದೆ. ಫಲಮಾಗುವೊಂದು ತುತ್ತೂರಿ ದನಿ ಇಲ್ಲ. ಗಿಡಗಳಲ್ಲಿ ಫಲ ಬಿಡ್ತದೆ, ನಾವು ಫಲ ಬಿಡಾಕತ್ತೀವಿ ನೀವೆಲ್ಲ ಸಂಭ್ರಮಿಸ್ರಿ ಅಂಥೇಳಿ ಯಾವುದೇ ತುತ್ತೂರಿಯನ್ನು ಗಿಡಗಳು ಓದೋದಿಲ್ಲ. ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂಥ ಸೂರ್ಯಚಂದ್ರ ನಾವು ಬೆಳಕು ಕೊಡಾಕತ್ತೀವಿ, ಬೆಳಕು ಕೊಡೋದಕ್ಕೆ ಬಂದೀವಿ, ನೀವೆಲ್ಲನೂ ಹಬ್ಬ ಮಾಡಿರಿ ಅಂಥೇಳಿ ಸೂರ್ಯಚಂದ್ರ ಎಂದು ಹೇಳೋದಿಲ್ಲ. ಅದಕ್ಕೆ ಅವ್ರ ಕೊನೆಗೆ ಹೇಳ್ತಾರೆ, ಹೊಲಿನಿನ್ನ ತುಟಿಗಳನ್ನು ಮಂಕುತಿಮ್ಮ. ಅವರು ಇಷ್ಟೆಲ್ಲ ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂಥ ವ್ಯಕ್ತಿಗಳು ಸುಮ್ಮ ಕೂತ್ಕೊಂಡಾರ, ನೀನೊಂದು ಸಣ್ಣ ಕೆಲಸ ಮಾಡಿ ಹೇಳೋದ್ರಲ್ಲಿ ಏನೂ ಅರ್ಥ ಇಲ್ಲ ಅನ್ನುವಂಥ ಒಂದು ನೀತಿ ಬೋಧೆಯನ್ನು DVG ಅವರು ಏನು ಹೇಳಿದ್ರಲ್ಲ ಅದನ್ನು ತಮ್ಮ ಬದುಕಿನಲ್ಲಿ ಪಾಲಿಸಿಕೊಂಡು ಬಂದಿರುವಂಥವರು ನಮ್ಮ ಪ್ರೊಫೆಸರ್ KB ಗುಡಿಸಿಯವರು.
ಈ ಕಾರಣಕ್ಕಾಗಿ ಅವರನ್ನು ನಾವು ಎಷ್ಟು ಅಭಿನಂದಿಸಿದ್ರು ಕೂಡ ಕಡಿಮೆ. ಅವರ ಅಭಿನಂದನಾ ಸಮಾರಂಭಕ್ಕೆ ಆಮಂತ್ರಣ ಕೊಡೋದಕ್ಕೆ ನಮ್ಮ ನಾಗೂರವರು, ಅರವಿಂದ್ ಕರಬಸನಗೌಡರು ಇವರೆಲ್ಲ ಬಂದಿದ್ದರು. ಅಭಿನಂದನಾ ಸಮಾರಂಭ ಮಾಡ್ತೀವಿ, ನೀವು ಬರಬೇಕ್ರಿ ಅಂತ ಹೇಳಿದರು. ಯಾವ ರೀತಿ ನೀವು ಮಾಡ್ತೀರಿ ಅಂತ ಕೇಳಿದೆ. ಎಲ್ಲ ಒಂದು ಅಭಿನಂದನಾ ಗ್ರಂಥವನ್ನು ನಾವು ಪ್ರಕಟ ಮಾಡೋರಿದ್ದೀವಿ ಮತ್ತು ಅಭಿನಂದನಾ ಗ್ರಂಥ ಅಲ್ಲಿ ಲೋಕಾರ್ಪಣೆ ಮಾಡಿ ಅವರ ಅಭಿನಂದನೆ ಮಾಡ್ತೀವಂತ. ಅದೇ ದಿನ ಒಬ್ಬ ವಿಜ್ಞಾನದ ಪ್ರಾಧ್ಯಾಪಕರು ಕೆ ಸಿದ್ದಪ್ಪ ಅಂಥೇಳಿ, ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದರು, ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಭೌತಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು. ಅವರ ಅಭಿನಂದನಾ ಗ್ರಂಥ ಪೋಸ್ಟ್ ಮುಖಾಂತರ ನನ್ನ ಹತ್ತಿರ ಬಂದಿತ್ತದು, ಕೆ ಸಿದ್ದಪ್ಪ ಅವರ ಅಭಿನಂದನಾ ಗ್ರಂಥ. ಅವರಿಗೆ ಆ ಗ್ರಂಥವನ್ನು ಕೊಟ್ಟೆ. ನೋಡ್ರಿ, ಒಬ್ಬ ಕುಲಪತಿಗಳು, ಅದು ವಿಜ್ಞಾನದ ವಿಷಯದ ಪ್ರಾಧ್ಯಾಪಕರಾಗಿ ಕುಲಪತಿಗಳಾಗಿರುವಂಥ ವ್ಯಕ್ತಿಗಳು ಒಂದು ಅಭಿನಂದನಾ ಗ್ರಂಥ ಇವತ್ತ ಬಂದಿದೆ. ಇದನ್ನು ನೀವು ತೊಗೊಂಡು ಹೋಗ್ರಿ. ನಮ್ಮ ಗುಡಿಸಿಯವರ ಅಭಿನಂದನಾ ಗ್ರಂಥ ಕೂಡ ಇದೇ ರೀತಿಯಲ್ಲಿ ಆಗಬೇಕು ಅಂತ ಅವ್ರಿಗೊಂದು ಮಾಡೆಲ್ ಕೊಟ್ಟು ಕಳಿಸಿದೆ. ಅದಕ್ಕಿಂತಲೂ ಸುಂದರವಾಗಿ ನಮ್ಮ ಡಾಕ್ಟರ್ ವೀರಣ್ಣ ರಾಜೂರವರು ಈ ಘನಮನ ಸಂಪನ್ನರು ಅನ್ನುವಂಥ ಒಂದು ಅಭಿನಂದನಾ ಗ್ರಂಥವನ್ನು ಇಲ್ಲಿ ಇವತ್ತು ಅವರು ಲೋಕಾರ್ಪಣೆಗೊಳಿಸಿದರು. ಬಹಳ ಸಂತೋಷ ಅನ್ನಿಸ್ತದೆ. ಈ ಘನಮನ ಸಂಪನ್ನರು ಇದು ನಮ್ಮ ಶರಣರ ನುಡಿ. ಘನಮನ ಸಂಪನ್ನರು ನಮ್ಮ ರಾಜೂರವ್ರು ಹೇಳಿದರು, ಮನೆ ನೋಡ ಬಡವರು, ಮನ ನೋಡ ಘನಮನ ಸಂಪನ್ನರು. ಇವರು ಬಡತನದಲ್ಲೇ ಹುಟ್ಟಿ ಬಂದಿರ್ಬೋದು, ಆದರೆ ಮನಸ್ಸನ್ನು ಘನವಾಗಿಟ್ಟುಕೊಂಡು ಅವರು ಬದುಕಿದಂಥವರು. ಅವರಿಗೆ ಸೂಕ್ತವಾಗಿರುವಂಥ ಈ ಒಂದು ತಲೆಬರದ ಅಭಿನಂದನಾ ಗ್ರಂಥವನ್ನು ಇಲ್ಲಿ ಅವರಿಗೆ ಸಮರ್ಪಿಸಿ ನೀವೆಲ್ಲ ಪ್ರೀತಿಯಿಂದ ಅಭಿಮಾನದಿಂದ ಅವರನ್ನು ಅಭಿನಂದಿಸಿರೋದು ಭಾಳ ಸಂತೋಷದ ವಿಷಯ. ಇದು ಕೇವಲ ಅಭಿನಂದನಾ ಸಮಾರಂಭ ಅನ್ನೋದು ಏನಿದೆಯಲ್ಲ, ಇದು ಔಪಚಾರಿಕವಾಗಿರುವಂಥದ್ದಲ್ಲ. ಏನೋ ಕುಲಪತಿಗಳು 4 ವರ್ಷ ಕೆಲಸ ಮಾಡಿದರು, ಇವತ್ತು ನಿವೃತ್ತಿ ಆಗ್ತಾ ಇದ್ದಾರೆ, ಅವರಿಗೆ ಅಭಿನಂದನೆ ಮಾಡಬೇಕು ಅನ್ನೋದು ಒಂದು ಔಪಚಾರಿಕ ವಿಷಯ ಅಲ್ಲ. ಇದು 4 ವರ್ಷಗಳ ಈ ಅವಧಿಯಲ್ಲಿ ಅತ್ಯಂತ ಸಂದಿಗ್ಧವಾಗಿರುವಂಥ ಪರಿಸ್ಥಿತಿಯಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ವಿಶ್ವವಿದ್ಯಾಲಯವನ್ನು ಮುನ್ನಡೆಸಿದಂಥ, ವಿಶ್ವವಿದ್ಯಾಲಯದ ಘನತೆ ಮತ್ತು ಗೌರವವನ್ನು ಹೆಚ್ಚಿಸಿದಂಥ ಒಬ್ಬ ಕುಲಪತಿಗೆ ನಾವೆಲ್ಲರೂ ಸಲ್ಲಿಸುವಂಥ ಕೃತಜ್ಞತೆ ಅಂಥೇಳಿ ನಾನು ಭಾವಿಸಿಕೊಂಡಿದ್ದೀನಿ. ಕೇವಲ ಅಭಿನಂದನೆ ಅಲ್ಲ, ಆ ಅಭಿನಂದನೆ ಔಪಚಾರಿಕವಾಗಿರುವಂಥದ್ದಲ್ಲ, ನಾವೆಲ್ಲರೂ ಅವರಿಗೆ ಅರ್ಪಿಸಿದಂಥ ಒಂದು ಕೃತಜ್ಞತೆ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಅವರು ನಾನು ಅದೃಷ್ಟವಂತ ಬಾಲ್ಯದಿಂದ ಹಿಡ್ಕೊಂಡು ನಮ್ಮ ತಾಯಿ ಶಶಿಕಲಾ ಅವರನ್ನು ಮದುವೆ ಆಗಿರೋ ವಿಷಯ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ನಾನು ಅದೃಷ್ಟವಂತ ಅಂತ ಹೇಳ್ಕೊಂತ ಬಂದರು. ಬರೀ ಅವರು ಅಷ್ಟೇ ಅದೃಷ್ಟವಂತರಲ್ಲ, ಇಂಥ ಕುಲಪತಿಗಳನ್ನು ಪಡೆದಿರುವಂಥ ನಾವು ಕೂಡ ಅದೃಷ್ಟವಂತರು ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಒಂದು ವಿಶ್ವವಿದ್ಯಾಲಯಕ್ಕೆ, ಒಂದು ಘನತೆವೆತ್ತ ವಿಶ್ವವಿದ್ಯಾಲಯಕ್ಕೆ ಮತ್ತು ಒಂದು ಉನ್ನತವಾಗಿರುವಂಥ ಶಿಕ್ಷಣ ಸಂಸ್ಥೆಗೆ ಇಂಥ ಪರಿಶ್ರಮಿಗಳಾಗಿರುವಂಥ, ಪ್ರತಿಭಾವಂತರಾಗಿರುವಂಥ, ವಿನಯ ಸಂಪನ್ನರಾಗಿರುವಂಥ ಕುಲಪತಿಗಳು ಸಿಗೋದು ಅದು ಅಪರೂಪ. ಆ ದೃಷ್ಟಿಯಿಂದ ನಾವೆಲ್ಲರೂ ಒಂದು ರೀತಿಯಲ್ಲಿ ಪುಣ್ಯವಂತರು ಅನ್ನುವಂಥ ಒಂದು ಮಾತನ್ನು, ಪುಣ್ಯವಂತರು ಅವರು ಅಷ್ಟೇ ಅಲ್ಲ, ಆ ಪುಣ್ಯದಲ್ಲಿ ನಾವು ಕೂಡ ಭಾಗಿ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭ ಹೇಳ್ತಾ ಎಲ್ಲ ಹಿರಿಯರು, ನಮ್ಮ ನಾಡಗೌಡರು ನೋಡ್ರಿ, ನಾಡಗೌಡರು ಎಷ್ಟು ವರ್ಷದಿಂದ ಅವರು ನಮ್ಮ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಮನ್ರಾಗಿರುವಂತಹ ಸಂದರ್ಭದಲ್ಲಿ ಅವರನ್ನು ಅಪಾಯಿಂಟ್ಮೆಂಟ್ ಮಾಡಿಕೊಂಡ್ರು, ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ರು. ಅದನ್ನು ಕೂಡ ಅವರು ನೆನಪಿಸ್ಕೊಂಡ್ರು. ನಾನು ಕೂಡ ಕಾಡಿ ಬೇಡಿ ಏನೇನೋ ಮಾಡಿ ವಿಶ್ವವಿದ್ಯಾಲಯಕ್ಕೆ ಬಂದೆ. ಇಲ್ಲಿ ಅವರ ಭಾಗ್ಯದ ಬಾಗಿಲು ತೆರೀತು ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು. ಅನೇಕ ಜನ ನಮ್ಮ ನಿಜಲಿಂಗಪ್ಪ ಮಟ್ಟಿಕಲ್ಲಿಯವರು ಅಂತರೂ ಅವರು ಸಾಹಿತಿಗಳು, ಅವರು ಕವನ ವಾಚನ ಮಾಡಿದರು ಮತ್ತು ಒಂದು ಅವರು ಬರೆದಿರುವಂಥ ಕವನವನ್ನು ಇಲ್ಲಿ ಸಂಗೀತಗಾರರು ಹಾಡಿದರು. ಒಂದು ಒಳ್ಳೆಯ ರೀತಿಯಿಂದ ಅವರು ಕುಲಪತಿಗಳಿಗೆ ಕೃತಜ್ಞತೆಯನ್ನು ಸಮರ್ಪಣೆ ಮಾಡಿದರು. ಮತ್ತು ನಮ್ಮ ಎ ಚೆನ್ನಪ್ಪ ಅವರು, ಕೃಷ್ಣಮೂರ್ತಿಯವರು, ವಿಶ್ವವಿದ್ಯಾಲಯದಲ್ಲಿ ಎಷ್ಟು ಸಮಸ್ಯೆಗಳು ಬರ್ತವೆ, ಕುಲಪತಿಗಳಿಗೂ ಕುಲಸಚಿವರಿಗೂ ಹಣಕಾಸು ಅಧಿಕಾರಿಗಳಿಗೂ ಯಾವ್ಯಾವ ರೀತಿಯಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತಾವೆ, ಅವನ್ನೆಲ್ಲ ನಾವು ಸರಿದೂಗಿಸ್ಕೊಂಡು ಯಾವ ರೀತಿ ವಿಷಯವನ್ನು ಮುನ್ನಡೆಸ್ಕೊಂಡು ಬಂದಿವೆ ಅನ್ನುವಂಥ ಒಂದು ವಿಚಾರವನ್ನು ಅವರು ಬಹಳ ಸೂಕ್ತವಾಗಿ ಸಂದರ್ಭದಲ್ಲಿ ತಿಳಿಸಿದರು. ಮತ್ತು ಇಂಥ ಕುಲಪತಿಗಳು ಬಹುಶಃ ಅವರು ತಮ್ಮ ಜೀವನದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅನಿಸ್ತದೆ. ಯಾಕಂದರೆ ಏನೋ ಒಂದು ವಿಶ್ವವಿದ್ಯಾಲಯ ಅಂದರೆ ಒಂದು ಕುಟುಂಬ, ಏನೋ ಭಿನ್ನಾಭಿಪ್ರಾಯಗಳಿರ್ತಾವೆ, ಆದರೆ ಇಷ್ಟು ನಯವಂತಿಕೆಯಿಂದ, ವಿನಯವಂತಿಕೆಯಿಂದ, ತಾಳ್ಮೆಯಿಂದ ಕಾರ್ಯವನ್ನು ನಿರ್ವಹಿಸಿದಂಥ ಕುಲಪತಿಗಳು ಸಿಗೋದು ಭಾಳ ವಿರಳ ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಅವರಿಗೆ ಸಮರ್ಪಣೆ ಮಾಡಿರುವಂಥ ಈ ಘನಮನ ಸಂಪನ್ನರು ಒಂದು ಅತ್ಯುತ್ತಮವಾಗಿರುವಂಥ ಅಭಿನಂದನಾ ಗ್ರಂಥ. ಬಹುಶಃ ಇತ್ತೀಚಿನ ದಿನ ಪ್ರತಿನಿತ್ಯ ಇಂಥ ಕಾರ್ಯಕ್ರಮಗಳು ನಡೀತಾವೆ, ಅಭಿನಂದನಾ ಗ್ರಂಥಗಳು ಬಂದೇ ಬರ್ತಾವೆ. ಆದರೆ ಒಂದು ಒಳ್ಳೆಯ ಅತ್ಯುತ್ತಮವಾಗಿರುವಂಥ ಅವರ ಸಾಧನೆ ಮತ್ತು ಸಿದ್ಧಿಗಳನ್ನು
ಅತ್ಯಂತ ಸೂಕ್ತವಾಗಿರುವಂಥ ರೀತಿಯಲ್ಲಿ ಅಭಿವ್ಯಕ್ತಗೊಳಿಸಿದಂಥ ಅಭಿನಂದನ ಗ್ರಂಥ ಅಂದರೆ ಅದು ಘನಮನ ಸಂಪನ್ನರು ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇಂಥ ಒಂದು ಅಭಿನಂದನ ಗ್ರಂಥವನ್ನು ಅವರಿಗೆ ಸಮರ್ಪಣೆ ಮಾಡೋದ್ರ ಮೂಲಕ ತಾವೆಲ್ಲ ಬಹಳ ಪ್ರೀತಿಯಿಂದ ಅಭಿಮಾನದಿಂದ ಅವರನ್ನು ಗೌರವಿಸಿದಿರಿ. ನಿಮ್ಮ ಪ್ರೀತಿ ಅಂತಃಕರಣವನ್ನು ಅವ್ರ ಮೇಲೆ ಸುರಿಸಿಬಿಟ್ಟಿರಿ. ಒಂದು ರೀತಿಯಲ್ಲಿ ನಮ್ಮ KB ಗುಡಿಸಿ ಅವರು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಂತಃಕರಣವನ್ನು ಪಡೆದಂಥ ಪುಣ್ಯಜೀವಿಗಳು ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಇನ್ನೂ ವಯಸ್ಸಿದೆ ನೋಡ್ರಿ, ಅವರು ಎಷ್ಟು ತಮ್ಮ ಆರೋಗ್ಯವನ್ನು ಇಂಥ ಕೆಲಸದ ಒತ್ತಡದಲ್ಲೂ ಕೂಡ ಆರೋಗ್ಯವನ್ನು ಎಷ್ಟು ಒಳ್ಳೆಯ ರೀತಿಯಿಂದ ಅವರು ಕಾಯ್ದುಕೊಂಡು ಬಂದಿದ್ದಾರೆ. ಅವರಿಗೀಗ 63-64 ವರ್ಷ ಇರ್ಬೋದು. ಇನ್ನೂ ಅವರು ಒಂದು 40 ವರ್ಷದ ಯುವಕರಂತೆ ನಮಗೆ ಕಾಣ್ತಾರೆ. ಅಂದರೆ ಒಂದು 23 ವರ್ಷ ಬೋನಸ್. ಅವರು ನಮ್ಮ ತಾಯಿಯವರು ಅಷ್ಟೇ ನೋಡ್ರಿ, ಅವರು ಈಗ ಒಂದು ನವಜೋಡಿ ಅನ್ನುವಂಥ ಒಂದು ರೀತಿಯಲ್ಲಿ ತಮ್ಮ ಆರೋಗ್ಯವನ್ನು ಕಾಯ್ದುಕೊಂಡು ಬಂದಿದ್ದಾರೆ. ಅದಕ್ಕೆ ನಾನು ಹೇಳೋದಿಷ್ಟೇ, ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದಿಷ್ಟೇ, ಅವ್ರಿಗಿನ್ನೂ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಆಯುಷ್ಯ ಇದೆ, ಆರೋಗ್ಯ ಇದೆ. ಭವಿಷ್ಯದಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಅವಕಾಶಗಳು ಸಿಗಬೇಕು. ಅದರಿಂದ ಅದು ನಮ್ಮ ದೇಶಕ್ಕೆ ಒಂದು ರೀತಿಯಲ್ಲಿ ಅವರ ಸೇವೆ ಸಲ್ಲಬೇಕು ಅನ್ನುವಂಥ ಒಂದು ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಬಸವಾದಿ ಶಿವಶರಣರ ಆಶೀರ್ವಾದ ಕೃಪೆ ಈ ದಂಪತಿಗಳ ಮೇಲೆ ಅವರ ಪರಿವಾರದ ಮೇಲೆ ಸದಾಕಾಲ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ನಾನು ಮಾತು ವಿರಾಮ ಹೇಳ್ತೇನೆ. ಶರಣು ಶರಣಾರ್ಥಿ. ವಂದನಾರ್ಪಣೆ ಆಗೈತಲ್ಲ.